ನಿಮ್ಮ ಸಿನಿಮಾನ ಜನ ಯಾಕೆ ನೋಡಬೇಕು? ಆಗಲೇ ಹೇಳ್ದಂಗೆ ಸಿನ್ಸ್ ಇಟ್ಸ್ ಜರ್ನಿ ಬೇಸ್ಡ್ ಸಿನಿಮಾ, ಅವ ಒಬ್ಬ ಟೆಕ್ಕಿದಾನೆ, ಸಾಫ್ಟ್ವೇರ್ದಾಗ ಕೆಲಸ ಮಾಡೋ ಅಂತ ಅದಾನ ಅಂತ ತೋರಿಸಿದ್ರು ಕೂಡ ನಮ್ಗಾಗೋ ಇಂಪ್ಯಾಕ್ಟ್ಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಜರ್ನಿ ಇದೆ. ಸೊ ನಿಮ್ಮ ಅವ್ವ ಏನಂತಾರೆ ಇದಕ್ಕೆ? ಅಯ್ಯೋ ಎಷ್ಟು ಹೊಡಿತಾನವ, ವಾಪಸ್ ಹೊಡಿಬೇಕಿಲ್ಲ ನೀನು ಅಂತ ಬೈತಾರೇನು ಹಾಗೆ? ಅಂದರೆ ನಿಮ್ಮದು ಮೂವೀಸ್ ನೋಡಿ ನಿಮಗೆ ಕ್ರಿಟಿಕ್ ಮಾಡ್ತಾರೆ ಅವರು? ಅವ್ರಿಗೆಲ್ಲ ಖುಷಿ ಅಲ್ಲ, ಅವರಿಗೆ ಅಪ್ಪರಿಗೆ ಏನು ಮಾಡಿದ್ರು ಖುಷಿ. ಚಲೋ ಇತ್ತು ತಪ್ಪಿ ಅಲ್ಲಿ ಅದು 2ನೇ ಹಾಡು ಬಂತಲ್ಲ, ಅಲ್ಲಿ ಭಾಳ ಅನ್ಸ್ಬಿಡ್ತು. ನಮ್ಮ ಅಜ್ಜಿ ಅಂತರೂ ಹೋಗಪ್ಪ ನಾನು ನೋಡಂಗಿಲ್ಲ ಪಿಕ್ಚರ್, ಬರೀ ಹೊಡ್ಸ್ಕೊಂಡಿ ಅಂತಲ್ಲ ಅದ್ರಾಗೆ. ಗುಲ್ಟು ಸಿನಿಮಾದಾಗ ಹೊಡಿತಾರಲ್ಲ ಸಿಕ್ಕಾಬಿಟ್ಟೆ. ಶಿವಣ್ಣ ಅವರೊಟ್ಟಿಗೆ ಕಾಂಬಿನೇಷನ್ ಒಂದೇ ಒಂದು ಶಾರ್ಟ್ ಆಗಿದೆ ಅಷ್ಟೇ ಇವಾಗ ಒಂದು ಸ್ಕೆಡ್ಯೂಲಲ್ಲಿ. ಸಿಂಗಲ್ ಅಂದ್ಕೊಂಡೆ ಮಿಂಗಲ್ ಆಗಿ ಹೋಗ್ಬಿಟ್ರು. ಇದ್ರ ಬಗ್ಗೆ ಏನೋ ಮಾತಾಡೋದೇ ಬೇಡ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ನಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ. ಕತೆಗಳ ಆಯ್ಕೆಯಲ್ಲಿ ವಿಭಿನ್ನತೆ, ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜಸ್ಟಿಫೈ ಮಾಡದೆ ಬಿಡೋದಿಲ್ಲ. ಕ್ಷೇತ್ರಪತಿಯಲ್ಲಿ ಮಿಂಚಿದ್ರು, ಈಗ ಕಾಡುವ ಕಥೆಯೊಂದಿಗೆ ಮತ್ತೆ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. ನಾವು ಮಾತಾಡ್ತಾ ಇರೋದು ನವೀನ್ ಶಂಕರ್ ಅವ್ರ ಬಗ್ಗೆ. ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಅವರೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ಅವರೇ. ಹಾಯ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆರಾಮ, ನೀವು ಹೆಂಗಿದ್ರಿ? ನಾನು ಆರಾಮಾಗಿದ್ದೀನಿ. ನೋಡಿದವ್ರು ಏನಂತಾರೆ? ಚೆನ್ನಾಗಿದೆ ಅಂತ ಇದ್ದಾರೆ. ಟ್ರೈಲರ್ ನೋಡಿ, ಪಿಕ್ಚರ್ ನೋಡಿನೂ ಹಂಗೆ ಅನ್ಲಿ ಅಂತ ಅನ್ಕೊಂಡು ಕಾಯತ್ತೀವಿ. ಸೊ 31st, ವೇಟಿಂಗ್ ಫಾರ್ 31st. ಟ್ರೈಲರ್ ನೋಡಿದೆ, ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಟ್ರೈಲರು. ಥ್ಯಾಂಕ್ ಯು. ಸೊ ನಾನು ಆಗಲೇ ಹೇಳಿದೆ, ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜಸ್ಟಿಫೈ ಮಾಡದೆ ಬಿಡಂಗಿಲ್ಲ ನವೀನ್. ಅದರೊಳಗೆ ನೀವು ಫುಲ್ ಆ ಪಾತ್ರದೊಳಗೆ ಮುಳುಗಿರೋದು ಅಂತ ನಮಗೆ ಗೊತ್ತಾಗ್ತದೆ. ಒಂದು ಜರ್ನಿ ಬೇಸ್ಡ್ ಪಾತ್ರ ನಿಮ್ಮದು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಹೇಳ್ಬೋದಾ? ಹಾಂ, ಜರ್ನಿ ಬೇಸ್ಡ್ ಅಂದರೆ ನಾವು ಹೊರಗೆ ಕಾಣೋ ಥರ ಅದೊಂದು ಜರ್ನಿ ಐತೆ. ಎಮೋಷ್ನಲಿನೂ ಒಂದು ಜರ್ನಿ ಐತೆ. ಅಂದರೆ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಒಂದು ವ್ಯಕ್ತಿತ್ವದಿಂದ ಇನ್ನೊಂದು ವ್ಯಕ್ತಿತ್ವದ ಕಡೆಗೆ, ಅಥವಾ ಒಂದು ದೃಷ್ಟಿಕೋನದಿಂದ ಇನ್ನೊಂದು ದೃಷ್ಟಿಕೋನದ ಕಡೆಗೆ ಹಂಗೆ ಬದಲಾಕೋತಾ ಹೋಗ್ತಾನೆ, ರಿಯಲೈಸ್ ಹಾಕ್ಕೋತಾ ಹೋಗ್ತಾನೆ. ಆ ರಿಯಲೈಸೇಷನ್ಗೆ ಕಾರಣ ಆಗದೆ ಆ ಒಂದು ದಾರಿಲಿ ಸಿಗುವಂಥ ವ್ಯಕ್ತಿಗಳು, ಅಲ್ಲಿ ಸಿಗುವಂಥ ಪಾತ್ರಗಳು. ನೀವು ಟ್ರೈಲರ್ನಾಗ ಏನು ನೋಡಿದ್ರಲ್ಲ, ಸೊ ಅವರು ನೋಡಿದವರು ಏನಂತಾರೆ ಅಂತ ಆ ಟೈಟಲ್ ನೋಡಿದ್ರೇ ಅದು ಫುಲ್ಲಿ ಮಿಡಲ್ ಕ್ಲಾಸ್ ಅವರಿಗೆ ಆ್ಯಪ್ಟ್ ಆಗುವಂಥ ಟೈಟಲ್ ಅನ್ನಿಸ್ತದೆ. ಯಾಕಂದರೆ ನೀವು ಮಿಡಲ್ ಕ್ಲಾಸ್ನವರು ಎಷ್ಟೇ ಬೆಳೀರಿ, ಎಷ್ಟೇ ದೊಡ್ಡವರಾಗ್ರಿ, ಆ ಒಂದು ಮೆಂಟಾಲಿಟಿ, ನಮ್ಮ ನೋಡಿದವ್ರು ಏನಂತಾರಪ್ಪ ಅನ್ನೋ ಮೆಂಟಾಲಿಟಿ ಅಂದ್ರೂ ಹೋಗಂಗಿಲ್ಲ. ಅಂದರೆ ಅದಕ್ಕೆ ತುತ್ತಾಗೋರು ಜಾಸ್ತಿ ಜನ. ಅವರು ಎರಡೂ ಎಕ್ಸ್ಟ್ರೀಮ್ನಾಗ ಇದ್ದವ್ರಿಗೆ, ಈ ಕಡೆ ಅಪ್ಪರ್ ಎಕ್ಸ್ಟ್ರೀಮ್ನಾಗ ಇದ್ದವ್ರಿಗೆ ಬೇರೆ ಥರ ಇರ್ತೈತೆ ಲೈಫು. ಈ ಕಡೆ ತುಂಬ ನಾವು ತುಂಬ ಕಡು ಬಡತನದಲ್ಲಿದ್ದಾಗ್ಲೂ ಯಾರು ಅನ್ನೋದು ಏನೋ ಮ್ಯಾಟ್ರ್ ಆಗಲ್ಲ ಅನ್ನೋವಂಥ ಅನಿವಾರ್ಯ ಮನಸ್ಥಿತಿಗೆ ಅವ್ರು ಬಂದ್ಬಿಡ್ತಾರೆ. ಸೊ ನೀವು ಹೇಳ್ದಂಗೆ ಎರಡರ ನಡ್ಬರ್ಕ್ ಇದ್ದವ್ರು ಓದಾಡ್ತಿರ್ತಾರೆ. ಬಟ್ ಇದು ಹಂಗೆ ಮಿಡಲ್ ಕ್ಲಾಸ್ ಅಥವಾ ಆ ಥರದವ್ರಿಗೆ ಅಂತಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫಲ್ಲಿ ಇದೊಂದು ಜರ್ನಿ ಅಲ್ಲ, ಬದುಕಿನ ಪಯಣ ಆಗಿರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದೊಂದು ಹಂತದಾಗ ಒಂದಿಷ್ಟು ಜನಕ್ಕೆ ಕನೆಕ್ಟ್ ಆಗೋತಾ ಹೋಗುತ್ತೆ. ನಮಗೆ ನೋಡಿದ್ರೆ ಅನಿಸ್ತದೆ, ಐ ಮೀನ್ ಫಸ್ಟ್ ಥಾಟ್ ಬರೋದೇ 4 ಜನ ನೋಡ್ತಾರಪ್ಪ ಅಂತ ಅನ್ನೋದೊಂದು ಥಾಟ್ ಬರ್ತದೆ. ಸೊ ನೀವು ಐ ಮೀನ್ ಫಿಲ್ಮ್ನಾಗಲ್ಲ, ಪರ್ಸ್ನಲಿ ಯಾವತ್ತಾದ್ರೂ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತೇನೋ, ಇದನ್ನ ಹಿಂಗೆ ಮಾಡಿದ್ರೆ ನೋಡಿದವ್ರು ಏನಂತಾರಪ್ಪ ಅನ್ನೋ ಹಂಗೇನಾದ್ರು? ಯಾವಾಗಲೂ ಆಗಿರುತ್ತೆ. ನಾವು ಫಸ್ಟ್ ಬೆಂಗಳೂರಿಗೆ ಬಂದಾಗ ಕಾಲೇಜ್ನಾಗೆಲ್ಲ ಮಸ್ತ್ ಬಟ್ಟೆ ಹಾಕ್ತಿದ್ರು. ನಾವು ಹೋಗಿ ಹೊಸ ಬಟ್ಟೆ ತಂದ್ರೂ ಅದು ಅವರಷ್ಟು ಚಂದ ಅನಿಸ್ತಿರ್ಲಿಲ್ಲ. ಬಿಕಾಸ್ ನಾವು ಹೋಗ್ತಿದ್ದು ಮೆಜೆಸ್ಟಿಕ್ಕಿಗೆ, ಅವ್ರು ಹೋಗ್ತಿದ್ದು ಚಲೋ ಬ್ರ್ಯಾಂಡೆಡ್ ಬಟ್ಟೆ ಹೋಗ್ತಿದ್ರು. ನಾವು ಹಾಗೆ ಅದ ತೊಗೊಳಮ್ ನೋಡ್ರಿ ಅಂತ ಅನ್ಕೊಂಡು ಹೋದ್ಗಳು. ಅಯ್ಯಪ್ಪ, ಇದು ಪ್ಯಾಂಟಿಗೆ 3,500, ಅದು ಆಗಲ್ಲ ನಮ್ಗೆ, ಬೇಡ ಬೇಡ ನೋಡ್ರಿ ಅಂತ ಅನ್ಕೊಂಡು ಹೋಗಿ ಅದೇ ರೇಟೇ ಇವರು ಹೇಳೋರು. ಅವ್ರನ್ನ ಕೆಳಗೆ ಇಳಿಸಿ 1,000ಕ್ಕೆ ತೊಗೊಂಡು 700 ರೂಪಾಯಿ 800 ರೂಪಾಯಿಗೆಲ್ಲ ಕೆಳಗೆ ಇಳಿಸ್ತಿದ್ವಿ ನಾವು ಬೇರೆ ಅಂಗಡಿಗೆ ಹೋದ್ರೆ. ಅವಾಗ ಅನ್ಸೋದು, ನಾವು ಹಿಂಗೆಲ್ಲ ಹಾಕೊಂಬಂದ್ರೆ ಏನು ಅನ್ಕೋತಾರೆ ಅಂತ ಅನ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ಗೆ ಅಂತ. ಬಟ್ ಗಟ್ ಫೀಲಿಂಗ್ ಒಳಗಿಂದಾನೆ ಅಂತಂದ್ರೆ ಹೂವಲ್ಲೇ ಏನು ಅವ್ನು ರೊಕ್ಕ ಕೊಡ್ತಾನೆ ಯಾರು ತಂದು, ಅವ್ನ ಮನೆಯಿಂದ ತಂದು ಕೊಡಂಗಿದ್ರೆ ಪ್ಯಾಂಟ್ ಹೇಳು, ಅವಾಗ ಏನಾರು ಅನ್ಕೊಳ್ಳೋಣ. ನಮ್ಮ ಅಪ್ಪನ ರೊಕ್ಕ ತಗೊಂಡು ನಾನು ಪ್ಯಾಂಟ್ ತಗೊಳತ್ತೀನಿ ಅಂತ. ಈಗ ಇನ್ನೂ
ಕಾನ್ಫಿಡೆನ್ಸ್, ನಾವು ದುಡ್ದಿರೋ ರೊಕ್ಕದಾಗ ನಾವು ಬಟ್ಟೆ ಹಾಕತ್ತೀವಿ ಅಂತ. ಈಗೇನು ಅನ್ಸಂಗಿಲ್ಲ ಹಂಗೆ ಅನ್ಸಂಗಿಲ್ಲ. ನೀವು ಕಾಲೇಜ್ ಡೇಸ್ ಇಂದ ಹೇಳಿದ್ರಿ, ಐ ಮೀನ್ ಓದೋ ಕಾಲಕ್ಕೆ. ಈಗ ನೀವು ಇಂಡಸ್ಟ್ರಿಗೆ ಬಂದ್ಮೇಲೆ ಹಂಗೇನಾದ್ರು ಆಗಿದ್ದು ಉಂಟಾ? ಹಂಗ ಅನ್ಕೊಂಡಿದ್ದು ನಾ ಹಿಂಗೇನಾರ ಮಾಡಿದ್ರೆ ನೋಡಿದವ್ರು ಏನ್ ಅನ್ಕೋತಾರಪ್ಪ ಅಂತಂದ್ರೆ ಆ ಥರ ಫೀಲ್ ಬರೋದು? ಸಿನಿಮಾಗಳ ವಿಷಯಕ್ಕೆ ಯಾವಾಗ್ಲೂ ಇರ್ತೈತೆ ಅದು. ಸಿನಿಮಾ ಮಾಡೋ ಮುಂದೆ ಚಲೋತ್ನಂಗೆ ಮಾಡಬೇಕು ಅವೆಲ್ಲ ಕಾನ್ಶಿಯಸ್ ಆಗಿ ಅದು ಒಳ್ಳೆ ರೀತಿಯ ಬದಲಾವಣೆ ತರುವಂತ ಒಂದಿಷ್ಟು ಥಾಟ್ಸ್ ಆ ಥರದ್ದು. ಅಂದರೆ ಆ ಕಾನ್ಷಿಯಸ್ನೆಸ್ ಇರುತ್ತಲ್ಲ, ಇಲ್ಲ ನಾವು ಹುಡುಗಿ ಚಲೋ ಕತೆ ತಗೋಬೇಕು, ಇಲ್ಲ ಚಲೋತ್ನಾಗ ಇರ್ಬೇಕು ಪಿಕ್ಚರು, ಆ ಥರದ್ದು. ಅದು ಅಲ್ಲಿಂದನೇ ಶುರು ಆಗೋದು. ಬಟ್ ಅದೊಂದು ಸೆಲ್ಫ್ ಕಾನ್ಷಿಯಸ್ನೆಸ್ಸಿಂದ ಬರುವಂಥದ್ದಲ್ಲ. ನಾನು ಖುಷಿಯಾಗಿರ್ಬೇಕಂದ್ರೂ ನಾನು ಚಲೋತ್ನಾಗ ಪಿಕ್ಚರ್ ಮಾಡಬೇಕು ಅನ್ನೋಂಥದ್ದು. ಸೊ ಹಂಗೆ. ಓಕೆ. ಎಲ್ಲ ಫಿಲ್ಮ್ ನಿಮ್ಮದು ನಾವು ನೋಡ್ತಾ ಬಂದರೆ ಪ್ರತಿಯೊಂದು ಮೂವಿಯಲ್ಲೂ ನಿಮ್ಮದು ಜಾನರ್ ಬೇರೆ ಬೇರೆ. ಇವಾಗ ಒಂದಿಷ್ಟು ಕಲಾವಿದರು ಒಂದೇ ಜಾನರ್ಗೆ ಸ್ಟಿಕ್ ಆಗಿರ್ತಾರೆ. ಸೊ ನಿಮ್ದು ಆ ಥರ ಅಲ್ಲ, ಟ್ರಯಲ್ ಆ್ಯಂಡ್ ಎರರ್ ಆಗ್ತಾನೆ ಇರ್ತದೆ, ಜಾನರ್ನ ಚೇಂಜ್ ಮಾಡ್ತಾನೆ ಇರ್ತೀರಿ. ಸೊ ಇದು ಪರ್ಪಸ್ಫುಲಿ ಹಿಂಗೆ ಮಾಡೋದಾ ಅಥವಾ ಯಾವುದಕ್ಕೂ ಒಂದಕ್ಕೆ ಸ್ಟಿಕ್ ಆಗಬಾರ್ದು ಅಂತಂದು ಆ ಥರ ಥಾಟ್ ಇಟ್ಕೊಂಡು ಮಾಡೋದಾ, ಅಥವಾ ನಿಮ್ಮ ನೋಡಿ ಕತೆಗಳು ಹಂಗೆ ಬರ್ತಾವ? ಎಲ್ಲ ಮಿಕ್ಸು. ಫಸ್ಟು ಯಾವ್ದು ಬರುತ್ತೆ ಅದನ್ನ ಚಲೋತ್ನಾಗೆ ಇರೋದನ್ನ ಬೆಟ್ರಾಗಿ ಮಾಡ್ಕೊತ ಹೋಗ್ಬೇಕಿತ್ತು. ಆಮೇಲೆ ಈಗ ಇನ್ಮೇಲಿಂದ ತೊಗೊಳ್ಳೋವಂಥದ್ದೆಲ್ಲ ತುಂಬ ಕಾದು ನೋಡಿ ತೊಗೊಳ್ಳೋವಂಥದ್ದಾಗಿರುತ್ತೆ. ನೆಕ್ಸ್ಟ್ ಈಗ ಹೊಸದಾಗಿ ಯಾವ್ದಾದ್ರು ಶೂಟಿಂಗ್ ಕಮಿಟ್ ಆಗ್ತೀವಿ ಅಂತಂದ್ರೆ ಈಗ ಇನ್ನೂ ಕಾನ್ಷಿಯಸ್ ಆಗಿ ಟ್ರೈ ಮಾಡೋದಿರ್ತೈತೆ. ಬಟ್ ಬಿಗಿನಿಂಗ್ ಒಳಗೆ ಎಲ್ಲಿ ಚಾಯ್ಸ್ ಎಲ್ಲಿ ಇರ್ತೈತೆ ಅಂದರೆ ಕತೆ ಬರಲಿ ಅಂತ ಕಾಯ್ತಿರ್ತೀವಿ. ಅಲ್ಲಿ ಇರುವಂಥದ್ದು ಯಾವ್ದು ಬೆಟ್ರ್ ಆಗಿರ್ತೈತೆ ಅದ್ರಾಗ ಹೋಗ್ಬಿಡ್ತೀವಿ. ಇನ್ಮೇಲಿಂದ ಆ್ಯಕ್ಚುಲಿ ಆಗುವಂಥ ಆಯ್ಕೆಗಳಿರ್ತಾವಲ್ಲ, ಅವು ಆ್ಯಕ್ಚುಲಿ ನಾವು ಕ್ರೆಡಿಟ್ ತಗೋಬೋದು. ಇಲ್ಲ ನಾನು ಭಾಳ ಯೋಚನೆ ಮಾಡಿ ಕತೆ ತೊಗೊಂಡಿದ್ದೀನಿ ಅಂತ. ಈಗ ಮಾಡಿರೋ ಕೂಡ ಕಾನ್ಷಿಯಸ್ ಚಾಯ್ಸಸ್ಸೇ, ಬಟ್ ಭಾಳ ಕಮ್ಮಿ ಚಾಯ್ಸಸ್ ಒಳಗೆ ಚಾಯ್ಸ್ ಮಾಡೋದಂಥದ್ದೇ ಪಿಕ್ಚರ್ಗಳು ಅಷ್ಟೇ. ಓಕೆ. ನಿಮ್ಮ ಪ್ರಕಾರವಾಗಿ ಇವಾಗ ಒಂದು ಫಿಲ್ಮ್ ಇಂಡಸ್ಟ್ರಿ ಒಳಗೆ, ನಾನು ಲಾಸ್ಟ್ ಟೈಮ್ ಮಾಡ್ತಾಗೂ ನಾನು ಅದನ್ನೇ ಕೇಳಿದ್ದೆ, ಫಿಲ್ಮ್ ಇಂಡಸ್ಟ್ರಿ ಒಳಗೆ ಒಂದು ಸರ್ವೈವ್ ಆಗಬೇಕಂತಂದರೆ ಒಂದು ಗಟ್ ಫೀಲಿಂಗ್ ಅನ್ನೋದಿರಬೇಕು, ಏನೇ ಬಂದ್ರೂ ಅದನ್ನು ಎದುರಿಸ್ಕೊಂಡು ಹೋಗ್ಬೇಕು ಅನ್ನೋದಿರಬೇಕು. ಸೊ ಟಿಲ್ ನೌ ನಿಮ್ಮದು ತುಂಬ ಚಲೋ ಅದ, ಜರ್ನಿ ಚಲೋ ಅದ. ಸೊ ಬ್ಯಾಕ್ ಇವಾಗ ತಿರುಗಿ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತದ ಅಂತ? ಹಿಂದೆಲ್ಲ ನೋಡ್ಕೊಂಡು ಬಂದು ಇವಾಗ ನಿಂತ್ಕೊಂಡು ನಾನು ಹಿಂದೆ ಏನಾಯ್ತಪ್ಪ ಅಂತಂದು ನಾವು ನೋಡಿದ್ರೆ ನಿಮಗೆ ಎಂಥ ಫೀಲ್ ಅನ್ನಿಸ್ತದ? ಐ ಆಮ್ ಹ್ಯಾಪಿ. ಸೊ ಖುಷಿನೇ ಆಬ್ವಿಯಸ್ಲಿ. ಅಂದರೆ ಒಂದು ಅವಕಾಶಕ್ಕೆ ಹೊಡೆದಾಡ್ತಿದ್ವಲ್ಲ ಅಂತ ಅನ್ಕೋತಿದ್ವಲ್ಲ. ಸೊ ಇವಾಗ ಅವಕಾಶ ಸಿಕ್ಕವು, ಆಮೇಲೆ ಜನ ಗುರುತಿಸ್ತಾರ, ನಮ್ಮನ್ನು ಪ್ರೀತಿಸೋರು ಅದಾರ, ನಮಗೆ ಅಂತ ಕತೆ ಬರ್ತಾವೆ, ನಿರ್ಮಾಪಕರು ಇರ್ತಾರೆ. ಸೊ ಅವಾಗೆಲ್ಲನೂ ಹುಡುಕಾಡಿ ಮಾಡ್ತಿದ್ವಿ. ಇವಾಗ ನಮ್ಮನ್ನು ಹುಡ್ಕೊಂಡು ಬರ್ತಾವಲ್ಲ. ಸೊ ಆ ಥರದ್ದೊಂದು ಒಳ್ಳೆ ಸ್ಟೇಜಿಗೆ ಬಂದಿವಲ್ಲ ಅನ್ನೋ ಖುಷಿ ಐತೆ. ಬಟ್ ಸ್ವಲ್ಪ ನಿಧಾನ ಆಯ್ತು ಅಂತ ಅನ್ಸುತ್ತೆ ಅಷ್ಟೇ. ಓಕೆ. ನೀವು ಹೆಂಗೆ ಬಂದ್ರಿ ಅಂತ ನಮಗೆ ಗೊತ್ತು, ಮನೆಯೊಳಗೆ ಯಾರಿಗೂ ನೀವು ಹೇಳಿರಲಿಲ್ಲ. ಸೊ ಈಗ ನಿಮ್ಮ ಒಂದು ಸ್ಥಾನ ಎಲ್ಲದ ಅಂತಂದು ಎಲ್ರಿಗೂ ಗೊತ್ತದ ಸ್ಯಾಂಡಲ್ವುಡ್ನಾಗ. ಸೊ ನಿಮ್ಮ ಅವ್ವ ಏನಂತಾರೆ ಇದಕ್ಕೆ? ಫುಲ್ ಖುಷಿ. ನಮ್ಮ ಅವ್ಗೆ ಏನೋ ಫುಲ್ ನಮ್ಮ ಅವ್ಗೆ ಟೈಮ್ ತೊಗೊಳೋದು ಇಷ್ಟ ಆಗಲ್ಲ. ನಾನು ಅಲ್ಲಪ್ಪಿ ಮತ್ತೀಗ 1 ವರ್ಷ ಹತ್ತಲ್ಲ ಯಾವುದು ಶೂಟಿಂಗೇ ಮಾಡಂಗಿಲ್ಲಲ್ಲ, ನೀನು ಏನು ಮಾಡ್ತಿರ್ತೀನಿ ನೀನು ಅಂತ. ಇಲ್ಲಿ ಮತ್ತು ಕತೆ ಬರೀತಿರ್ತಾರ, ಅವ್ರ ಜೊತೆ ಕುಂತು ಡಿಸ್ಕಸ್ ಮಾಡಬೇಕು. ಆಮೇಲೆ ನಾವು ಡೈಲಿ ಜಿಮ್ಗೆ ಹೋಗ್ಬೇಕು, ರೆಡಿ ಆಗ್ಬೇಕಲ್ಲ. ಮತ್ತೆ ಈಗ ಅವ್ರು ಹೇಳಿದ್ರ ಅಂತಂದ್ರೆ ಹೌದಾ ಅದಕ್ಕೆ ರೊಕ್ಕ ಕೊಡ್ತಾರನ್ನ ಮತ್ತು ಬಾಡಿಗೆ ಕಟ್ಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಮತ್ತೆ ಹೆಂಗೆ ಮಾಡ್ತಿ, ಅಷ್ಟು ರೊಕ್ಕ ಖರ್ಚಾಕವಲ್ಲ. ಮತ್ತು 1 ವರ್ಷ ಶೂಟಿಂಗೇ ಮಾಡಿಲ್ಲ ಅಂದ್ರೆ ಹೆಂಗೆ? ಇಲ್ಲಿ ತಡದ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಮತ್ತು ನೀನ ಬೈತಿ ನೋಡಿ, ಎಂತೆಂಥ ಪಿಕ್ಚರ್ ಮಾಡ್ತೀಯಲ್ಲ ನೀನು ಅಂತ ಬೈತಿ. ಅದಕ್ಕೆ ಚಲೋತ್ನಾಗ ಪಿಕ್ಚರ್ ಮಾಡಾಕ್ತೀನಿ ಅಂತ ಬೈತಾರೇನು ಹಂಗೆ? ಅಂದರೆ ನಿಮ್ಮದು ಮೂವೀಸ್ ನೋಡಿ ನಿಮಗೆ ಕ್ರಿಟಿಕ್ ಮಾಡ್ತಾರೆ ಅವರು? ಅವ್ರಿಗೆಲ್ಲ ಖುಷಿ ಅಲ್ಲ, ಅವರಿಗೆ ಅಪ್ಪರಿಗೆ ಏನು ಮಾಡಿದ್ರು ಖುಷಿ. ಆ್ಯಂಡ್ ಅವರು ಸಿನಿಮಾದ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲಲ್ಲ. ಸೊ ಅವರು ನೋಡಿದ್ರು, ಪ್ರಾಪರ್ ನೋಡಿದ್ರು, ನೋಡಿ ಖುಷಿ ಪಡ್ತಾರೆ. ಮಗ ಅನ್ನೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಅನ್ನೋದು ಬಿಟ್ರೆ ಹೇಳ್ತಾರ ಒಂದು ಚಲೋ ಇತ್ತಪ್ಪಿ ಅಲ್ಲಿ ಅದು 2ನೇ ಹಾಡು ಬಂತಲ್ಲ ಅಲ್ಲಿ ಭಾಳ ತನ್ಸ್ಬಿಡ್ತು ಅಂತ ಅನ್ಕೊಂಡು. ಆಮೇಲೆ ಇಂಟ್ರೋಲ್ ಆದ್ಮೇಲೆ ಲೆಟ್ ಟೈಮ್ ತಗೋತಪ್ಪ ಪಿಕ್ಚರ್. ಸೊ ಹಂಗೆಲ್ಲ ಹೇಳ್ತಾರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಭಾಷೆದಾಗ ಹೇಳ್ತಾರೆ. ಅದು ಬಿಟ್ಟು ಬೇರೆದು ಹೇಳ್ತಾರೆ,
ಅಯ್ಯೋ ಎಷ್ಟು ಹೊಡಿತಾನವ, ವಾಪಸ್ ಹೊಡಿಬೇಕಿಲ್ಲ ನೀನು ಅಂತಂತಾರೆ. ಬಹಳ ಇನ್ನೋಸೆಂಟ್ ಅನ್ಸ್ತದಲ್ಲ ಅಂತ. ಆಮೇಲೆ ನಮ್ಮ ಅಜ್ಜಿ ಅಂತರೂ ಹೋಗಪ್ಪ ನಾನು ನೋಡಂಗಿಲ್ಲ ಪಿಕ್ಚರ್, ಬರೀ ಹೊಡ್ಸ್ಕೊಂಡಿ ಅಂತಲ್ಲ ಅದ್ರಾಗೆ ಅಂತ. ಗುಲ್ಟು ಸಿನಿಮಾದಾಗ ಹೊಡಿತಾರಲ್ಲ ಸಿಕ್ಕಾಬಿಟ್ಟೆ. ಆಮೇಲೆ ನಮ್ಮ ಅಜ್ಜಿ ಕರೆದೆ, ಬಾ ಹೊಯ್ಸಳ ಪಿಕ್ಚರ್ ನೋಡಿ ಇವಾಗ ಇಬ್ರು ಹೊಡೆದಾಡಿ ನಾವು ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ದೆ ನಾನು. ಸೊ ಹಂಗೆ. ಓಕೆ, ಇದೆಲ್ಲ ಬಿಟ್ಟರೆ ಈಗ ಈ ಮೂವಿ ಬಗ್ಗೆನೇ ನಾವು ಮಾತಾಡ್ಲಿಕ್ಕತ್ತೀವಿ ಅಂದರೆ, ಸೊ ರಿಲೀಸ್ಗೂ ರೆಡಿ ಆಗ್ಯದ ಮೂವಿ. ಸೊ ಈ ಮೂವಿ ನಿಮಗೆ ಹೆಂಗೆ ಬಂತು, ಹೆಂಗೆ ಅಪ್ರೋಚ್ ಮಾಡಿದ್ರೆ, ಹೆಂಗೆ ನೀವು ಸ್ಟಡಿ ಮಾಡಿದ್ರಿ ನಿಮ್ಮ ಪಾತ್ರಕ್ಕೆ, ವರ್ಕ್ಶಾಪ್ ಎಲ್ಲ ಹೆಂಗಿತ್ತು ಅದ್ರ ಬಗ್ಗೆ? ಹೊಂದಿಸಿ ಬರೀ ಟೈಮ್ನಾಗ ಅಪ್ರೋಚ್ ಮಾಡಿದ್ದು. ಹೊಂದಿಸಿ ಬರೀ ಆಲ್ರೆಡಿ ಒಪ್ಕೊಂಡಿದ್ದೆ ನಾನು. ಆ ಟೈಮ್ನಾಗೆ ಇವರು ಅಪ್ರೋಚ್ ಮಾಡಿದ್ರು. ಅಗೇನ್ ಗುಲ್ಟು ಸಿನಿಮಾ ನೋಡಿ ಅಪ್ರೋಚ್ ಮಾಡಿದರು. ಅವರು ಆ್ಯಕ್ಚುಲಿ ಸ್ವಲ್ಪ ಟೈಮ್ ತೊಗೊಂಡು ಅಪ್ರೋಚ್ ಮಾಡ್ಯಾರ ಅವರೇನೆ. ಆಮೇಲೆ ನಾನು ಒಂಚೂರು ಟೈಮ್ ತೊಗೊಂಡೆ, ಯಾಕಂದರೆ ಹೊಂದಿಸಿ ಬರೀ ಆಲ್ರೆಡಿ ಮಾಡ್ತಿದ್ದೆ. ಅದೂ ಡ್ರಾಮಾ ಇತ್ತು, ಅದರಾಗ ಜರ್ನಿ ಇರಲಿಲ್ಲ ಅಷ್ಟು. ಬಟ್ ಅದೂ ಲೈಫ್ ಬಗ್ಗೆ, ಸಂಬಂಧಗಳ ಬಗ್ಗೆ ಇತ್ತು. ಇದು ಸಂಬಂಧಕ್ಕಿಂತ ಹೆಚ್ಚಾಗಿ ಬದುಕಿನ ಬಗ್ಗೆ ಇದಾಯ್ತು. ಸೊ 1-2-3 ಸಾಮ್ಯತೆಗಳು ಇದ್ದಿದ್ದರಿಂದ ನಾನು ತೊಗೊಳ್ಳೋದ ಬೇಡ ಅಂತ ಯೋಚನೆ ಮಾಡತ್ತಿದ್ದೆ. ಬಟ್ ಎಂಟೈರ್ ಬದುಕು ಏನಿತ್ತಲ್ಲ, ಸಿದ್ಧಾರ್ಥಂದು ಲೈಫ್ನಾಗ ಬರುವಂಥವ್ರು ಮತ್ತು ಅವ್ನ ಲೈಫ್ ಇತ್ತಲ್ಲ, ಅದು ಭಾಳ ಕಡಾತಿತ್ತು. ಈ ಚಲೋ ಇತ್ತಲ್ಲ ಇದು, ಬಿಡೋದು ಬೇಡ, ಮಾಡೋಣ ಅಂತ ಅನ್ಕೊಂಡು ಆವಾಗ ಹಂಗೆ ಒಪ್ಕೊಂಡಿತ್ತು. ಬಿಕಾಸ್ ಆಫ್ ದ ಸ್ಕ್ರಿಪ್ಟ್, ಕ್ಯಾರೆಕ್ಟರ್. ಬಟ್ ಅದಕ್ಕೆ ಭಾಳ ಮೆಚ್ಚುಗೆ ವ್ಯಕ್ತವಾಗಿತ್ತು ಆ ಕ್ಯಾರೆಕ್ಟರ್ಗೆ. ಮರೆಯೋಂಗ ಇಲ್ಲ ಅದು ಕ್ಯಾರೆಕ್ಟರ್. ಹೌದು, ಚಲೋ ರಿಸೀವ್ ಮಾಡ್ಕೊಂಡ್ರೆ. ಪ್ರಿಪರೇಷನ್ನು ಲೈಕ್ ಈ ಸಿನಿಮಾಗೆ ಡೈರೆಕ್ಟರ್ ನಾವು ಜಾಸ್ತಿ ಟ್ರಾವೆಲ್ ಮಾಡಿದ್ವಿ ಒಟ್ಟಿಗೆ. ಅವರೆಲ್ಲ ಡೀಟೇಲ್ಸ್ ಕೊಟ್ಟರು. ಆಮೇಲೆ ನಾನೊಂದು ಬ್ಯಾಕ್ ಸ್ಟೋರಿ ಅಂತ ಮಾಡ್ಕೊಂಡೆ. ಅವರೂ ಹೇಳಿದ್ರು ಎಷ್ಟಾಗತ್ತೆ ಅಷ್ಟು ಸಾಧ್ಯವಾದಷ್ಟು ನನಗೆ ನೀವು ಪಾತ್ರವಾಗಿಯೇ ಬೇಕು ನನಗೆ. ಅಂದರೆ ಆ ಸಿನಿಮ್ಯಾಟಿಕ್ ಫ್ರೀಡಮ್ಗಿಂತ ಹೆಚ್ಚಾಗಿ ದಟ್ ಐ ವಾಂಟ್ ಇಟ್ ಟು ಬಿ ವೆರಿ ನ್ಯಾಚುರಲ್. ನಾವು ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ, ನೀವು ಸ್ಕ್ರಿಪ್ಟೆಡ್ ಇಲ್ಲಾರ್ದೆ ನೀವು ಹೊಂಟಿರಿ, ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಐ ಟ್ರೈಡ್ ಮೈ ಬೆಸ್ಟ್. ಈ ಕ್ಯಾರೆಕ್ಟರ್ಗೆ ಮತ್ತು ನಿಮಗೆ ಹೊಂದಾಣಿಕೆ ಅದನ್ನು, ಎಲ್ಲರ ಹೋಲಿಕೆ ಅದನ್ನು, ಐ ಮೀನ್ ಅಲ್ಲಿ ಹೆಂಗೆ ನೀವು ತೋರಿಸ್ಕೊಂಡಿರಿ ನಿಮ್ಮ ರಿಯಲ್ ಲೈಫ್ನಾಗೂ ನೀವು ಅದೇ ಥರನೇ ಇರ್ತಿರೋ ಹೆಂಗೆ ಅಂತ? ಕೆಲವೊಂದಿಷ್ಟು ಪೋರ್ಷನ್ಸ್ ಅಫ್ಕೋರ್ಸ್ ಮಾಡೋ ಪ್ರತಿ ಪಾತ್ರದಾಗೂ ಒಂದಿಷ್ಟು ನಮ್ಮನ್ನು ಬಿಟ್ಟು ಪಾತ್ರಗಳು ಇರೋದಿಲ್ಲ. ಯಾವುದೋ ಒಂದು ಸಿಚುವೇಶನ್ನ ರಿಯಾಕ್ಟ್ ಮಾಡಿರ್ತೀವಿ, ಬಟ್ ಎಂಟೈರ್ ಪರ್ಸನಾಲಿಟಿ ಸಿಮಿಲರ್ ಇರೋದಿಲ್ಲ ಅಷ್ಟೇ. ಬಟ್ ಯಾವುದೋ ಒಂದು ಆಲೋಚನೆ ಪ್ಯಾರಲಲ್ ಆಗಿರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಪ್ಯಾರಲಲ್ ಆಗಿರುತ್ತೆ, ಅಥವಾ ಆ ಎಮೋಷನಲ್ ಕಂಡೀಷನ್ ಅಂತ ಏನು ಕರಿತೀವಲ್ಲ ಅದು ಪ್ಯಾರಲಲ್ ಆಗಿರುತ್ತೆ ಒಂದೊಂದ್ಸರಿ. ಆ ಥರ ಇದೆ ಹೊರತಾಗಿ ಸಿದ್ಧಾರ್ಥನೇ ಬೇರೆ, ನಾನೇ ಬೇರೆ. ಓಕೆ, ಫೈನ್. ಒಂದು ಕಲಾವಿದ ಅಂದರೆ ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಮಾಡೋದಕ್ಕೆ ರೆಡಿ ಇರಬೇಕು. ಸೊ ನಾವು ನಿಮ್ಮನ್ನು ನೋಡ್ತಾ ಬಂದರೆ ನೀವು ಹೀರೋ ಆಗು ಮಾಡ್ತೀರಿ, ನೀವು ವಿಲನ್ ಆಗು ಮಾಡ್ತೀರಿ. ಎಲ್ಲೋ ಒಂದಿಷ್ಟು ಜನರು ನಾನು ಹೀರೋ ಆಗ್ಬಿಟ್ಟಿನಪ್ಪ, ಈಗ ವಿಲನ್ ರೋಲ್ ಮಾಡಿದ್ರೆ ಎಲ್ಲಿ ಆ ಹೀರೋಯಿಸಮ್ ಹೋಗ್ಬಿಡ್ತದೇನೋ, ಮತ್ತೆ ವಿಲನ್ಗೆ ನನ್ನನ್ನು ಎಲ್ಲಿ ಕರ್ಕೊಂಡ್ಬಿಡ್ತಾರೇನೋ ಅನ್ನೋಂತಹ ಒಂದಿಷ್ಟು ಥಾಟ್ಸ್ ಕೆಲವು ಕಲಾವಿದರನ್ನಾಗಿರ್ತದೆ. ಸೊ ನಿಮ್ಮ ಪ್ರಕಾರ ಬಂತಂದರೆ ಒಬ್ಬ ಕಲಾವಿದ ಅಂದರೆ ಹೆಂಗಿರಬೇಕು, ಆಮೇಲೆ ಯಾವ ಥರ ರಿಸೀವ್ ಮಾಡುವಂತಹ ಮೈಂಡ್ ಸೆಟ್ ಆತಂಗಿರಬೇಕು ಅಂತ? ಇದು ಭಾಳ ಇಂಡಿವಿಜುವಲ್ ಥಾಟ್ ಮತ್ತು ಭಾಳ ಇಂಡಿವಿಜುವಲ್ ಆಗಿ ಇರುವಂಥ ಚಾಯ್ಸ್ ಅದು ಅವ್ರದ್ದು. ಈಗ ಕೆಲವೊಬ್ಬರು ಇಲ್ಲ ನಾನು ಅದು ಬಿಟ್ಟು ನಾನು ಮಾಡೋದೇ ಇಲ್ಲ ಬೇರೆ ಯಾವುದು ಪಾತ್ರಗಳನ್ನು ಅಂತ ಇರ್ತದೆ. ಅದು ಅವರ ವಿಶ್. ಅಂದರೆ ಇಟ್ಸ್ ವೆರಿ ಮಚ್ ತುಂಬ ವೈಯಕ್ತಿಕವಾದಂಥ ವಿಚಾರ ಅದು. ವಾಟ್ ವರ್ಕ್ಸ್ ಬೆಟರ್ ಫಾರ್ ದೆಮ್ ದೇ ಹ್ಯಾವ್ ಟು ಡೂ ಅಷ್ಟೇ. ನನಗಿದು ಆಸೆನೇ ಇತ್ತು, ಮಾಡಬೇಕು ಅಂತಿತ್ತು. ಆಮೇಲೆ ನನಗೆ ಬೆಟ್ರಾಗಿ ವರ್ಕ್ ಆಗತ್ತೈತಿ, ನಾನು ಮಾಡತ್ತೀನಿ. ಕೆಲವೊಬ್ರಿಗೆ ಅದು ಬೆಟ್ರಾಗಿ ವರ್ಕ್ ಆಗಲ್ಲ. ಸೊ ಹಿಂಗಾಗಿ ಅವರು ಹಂಗೆ ಅನ್ಸ್ದಾಗ ಅವ್ರು ಮಾಡೋದು ನಿಲ್ಲಿಸ್ಬಿಡ್ಬೇಕು, ಮಾಡಬಾರ್ದು. ಯಾಕಂದರೆ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ವ್ ಆಸ್ ಪ್ರೊಟಗನಿಸ್ಟ್. ಒಬ್ರು ಹೀರೋ ಆಗಿ ಒಬ್ರು ಸ್ಟಾರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಅಂತಂದರೆ ಅದ್ರಾಗೆ ಮುಂದುವರಿಬೇಕು. ಅವ್ರಿಗೆ ಇಲ್ಲ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ಮೇಲೆ ನಮ್ಗೆ ಅದಕ್ಕೆ ಕರೀತಾರೆ ಅಂತ ಅವ್ರಿಗೆ ಅನ್ಸಾಕತ್ತಿತ್ತು ಅಂದರೆ ದೇ ಶುಡ್ ಸ್ಟಿಕ್ ಆನ್ ಟು ದೇರ್ ಚಾಯ್ಸಸ್. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರದ್ದು ಜರ್ನಿ ಬೇರೆ ಬೇರೆನೆ. ಅಲ್ಲಿ ಇರುವಂಥ ಚಾಲೆಂಜಸ್ ಆಗಲಿ ಅಥವಾ ಫೇಸ್ ಮಾಡುವಂಥ ಒಂದಿಷ್ಟು ಘಟ್ಟಗಳಾಗಲಿ ಸಾಮ್ಯತೆ ಇರ್ತೈತೆ ಅನ್ನೋದು ಬಿಟ್ಟರೆ, ಖುಷಿ ಅವಮಾನ ಈ ಥರದ್ದು ಹೋರಾಟಗಳಲ್ಲಿ ಒಂದಿಷ್ಟು ಸಾಮ್ಯತೆ ಇರುತ್ತೆ ಅಂದ್ಬಿಟ್ರೆ
ಆಲ್ ಹ್ಯಾವ್ ಡಿಫ್ರೆಂಟ್ ಜರ್ನಿ, ಡಿಫ್ರೆಂಟ್ ಅಪ್ರೋಚ್. ಸೊ ಹಿಂಗಾಗಿ ನಾನೇನು ಹೇಳಕ್ಕೆ ಬರೋದಿಲ್ಲ, ಬಟ್ ನನ್ನ ಪ್ರಕಾರ ನನಗೆ ನಾನು ಪ್ರಯತ್ನ ಪಡ್ಬೇಕಂತಿತ್ತು, ಪಟ್ಬಿಟ್ಟೆ. ಅಂತ ಇವಾಗ ನನಗೆ ನಾ ಅದೇ ನೋಡ್ತೀನಿ, ಇವಾಗ ಹೀರೋ ಆಗಿ ಮಾಡ್ತಿರ್ಬೇಕಾದ್ರೆ, ವಿಲನ್ ಆಗಿ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನ ಡೈರೆಕ್ಟರ್ಸ್ ಯಾವ ಥರ ಅಪ್ರೋಚ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಅವ್ರಿಗೆ ಬಂದ್ಬಿಡ್ತದೋ. ಈ ಕಡೆ ಎರಡಕ್ಕೂ ನೀವು ಸೂಟ್ ಆಗೋಂಥ ಕ್ಯಾರೆಕ್ಟರ್ಸು ಇತ್ತು ಅಂದರೆ ಅಲ್ಲಿ ಒಂಥರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿಬಿಡ್ತದೇನೋ ಅಂತ. ಏನಿಲ್ಲ, ಅವ್ರು ಚಾಯ್ಸ್ ಮಾಡ್ಕೊತಾರೆ. ಅವರಿಗೆ ನಮ್ಮನ್ನು ಹೆಂಗೆ ನೋಡಬೇಕು ಅಂತ ಅವ್ರು ಅನ್ಕೋತಾರೆ, ಅದನ್ನ ಅಪ್ರೋಚ್ ಮಾಡ್ತಾರೆ. ಇಲ್ಲ ಕೆಲವೊಬ್ರು ಒಂದಿಬ್ರು ಡೈರೆಕ್ಟ್ರು ಕತೆ ಹೇಳಿದಾಗ 2 ಕ್ಯಾರೆಕ್ಟ್ರಲ್ಲಿ ನಾನು 2 ಕ್ಯಾರೆಕ್ಟ್ರಲ್ಲಿ ನೋಡ್ತಿದ್ದೀನಿ, ನಿಮ್ಮ ಚಾಯ್ಸ್ ಏನಾದ್ರು ಇದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ರಿ ಅಂತಾನು ಹೇಳಿದ್ರು. ಒಂದು ಮಲೆನಾಡು ಕಡೆ ನಡೆಯುವಂಥ ಒಂದು ಕತೆ. ಸೊ ಅಲ್ಲಿ ಆಂಟಗನಿಸ್ಟ್ ಪ್ರೊಟಗನಿಸ್ಟ್ ಪೂರ್ತಿ ಕತೆ ಹೇಳಿದ್ಮೇಲೆ ನಾನು ಕೇಳಿದೆ, ನನ್ನ ಕ್ಯಾರೆಕ್ಟ್ರು ಯಾವುದು, ನಾವು ಇಮ್ಯಾಜಿನ್ ಮಾಡ್ಕೊತಾ ಇರ್ತೀವಲ್ಲ ಆ ಹೆಸರೇನು ಅಂತ ಕೇಳ್ತಾ ಇರ್ಬೇಕಾರೆ, ಸರ್ ಇದನ್ನು ಪೂರ್ತಿ ಕಥೆಯಾಗೇ ಕೇಳ್ರಿ, ಆಮೇಲೆ ನಾನು ಮಾತಾಡ್ತೀನಿ ಅಂತಂದರು. ಕತೆ ಹೇಳಿದ್ಮೇಲೆ ಅವ್ರು ಕೇಳಿದ್ರು, ವಾಟ್ ಈಸ್ ಯುವರ್ ಚಾಯ್ಸ್ ಸರ್ ಅಂತ ಅಂದ್ಬಿಟ್ಟು. ಓಕೆ, ಹಂಗೂ ಅಪ್ರೋಚ್ ಮಾಡ್ತಾರೆ. ಆ ಥರದ್ದು 1-2-3 ಪ್ರಯತ್ನ ಆಗೈತೆ ಅಷ್ಟು ಬಿಟ್ರೆ, ಬರ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅವರೇ ಫಿಕ್ಸ್ ಆಗಿ ಬಂದಿರ್ತಾರೆ, ವಿಲನ್ನ ಇಲ್ಲ ಹೀರೋನ. ಓಕೆ, ಇನ್ನೊಂದು ನಾವು ಗಮನಿಸಿದ್ದಂತಂದ್ರೆ ಖುಷಿಯಾಗಿದ್ದ ವಿಷಯ ಅಂತಂದ್ರೆ, ಪದ್ಮಾವತಿ ಮ್ಯಾಮ್ ಅವ್ರು ಬಂದಿರೋದು ತುಂಬ ವರ್ಷ ಆದ್ಮೇಲೆ ಅವರು ಬಣ್ಣ ಹಚ್ಚಿದ್ದಾರೆ, ಅದು ನಿಮ್ಮ ಸಿನಿಮಾ ಮೂಲಕವಾಗಿ. ಸೊ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ, ಎಷ್ಟು ಖುಷಿ ಫೀಲ್ ಆಗುತ್ತೆ ಅಂತ. ನಮ್ಮ ಸೆಟ್ ಒಳಗೆ ಅಥವಾ ನಮ್ಮ ಟೀಮ್ನಾಗೆ ಎಲ್ಲರ್ಕಿನ್ನ ಮೋಸ್ಟ್ ಎಕ್ಸೈಟೆಡ್ ಈ ವಿಷಯದ ಬಗ್ಗೆ, ಆಮೇಲೆ ಮೋಸ್ಟ್ ಹ್ಯಾಪಿಯೆಸ್ಟ್ ನಾನೇ. ಯಾಕಂದರೆ ನಾನು ಅಷ್ಟು ಸರಿ ನೋಡಿದ್ದೀನಿ ಪಿಕ್ಚರ್ನ, ಗೀತಾ ಪಿಕ್ಚರ್ನ ಸುಮಾರು ಸರಿ ನೋಡಿದ್ದೀನಿ. ಲೂಪ್ ಒಳಗೆ ಹಾಕೊಂಡು ಕೇಳಿರೋ ಹಾಡುಗಳಂದರೆ ಆ ಪಿಕ್ಚರ್ದು. ಇವಾಗ್ಲೂ ಆ ಹಾಡುಗಳು, ಆಡಿಯೋ ಪಿಕ್ಚರು ಕೇಳ್ತಿರ್ತೀನಿ ನಾನು ಅದ್ರದ್ದು. ಸುಮ್ಮನೆ ಯೂಟ್ಯೂಬ್ನಾಗೆ ಸಬ್ಸ್ಕ್ರಿಪ್ಷನ್ ತಗೊಂಡು ಹಿಂಗೆ ತೆಗ್ದ್ಬಿಟ್ಟು ಸ್ಪೀಕರ್ ಕನೆಕ್ಟ್ ಮಾಡಿಬಿಟ್ಟು ಕಾರ್ನಾಗೆ ಕೇಳ್ಕೊಂಡು ಬರ್ತಿರ್ತೀನಿ. ಅದೊಂಥರ ಅವ್ರ ವಾಯ್ಸು ಹಾಗೆ ಐತಿ, ಒಂದು ಮೂಡ್ ಸೆಟ್ ಮಾಡುತ್ತೆ ಅವ್ರದ್ದು. ಈ ಕಡೆ ಶಂಕರ್ನಾಗ್ ಅವರು, ಸೊ ಅದು ಕೇಳೋಕ್ಕೂ ಭಾಳ ಹಿತ ಅನಿಸ್ತಿರುತ್ತೆ. ಒಂಥರ ರೇಡಿಯೋ ಪಿಕ್ಚರ್ ಥರ, ಅವಾಗ ರೇಡಿಯೋ ಪಿಕ್ಚರ್ ಆಗ್ತಿದ್ರಲ್ಲ ಅವಾಗ. ಸೊ ಆ ಥರ. ಸೊ ಅವ್ರು ಬಂದು ಪರ್ಫಾರ್ಮ್ ಮಾಡತ್ತಾರೆ. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್, ನಾನು ಅವರೊಟ್ಟಿಗೆ ಕೆಲಸ ಮಾಡಕತ್ತೀನಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಭಾಳ ಐ ಮೀನ್ ತುಂಬ ಸೀನಿಯರ್ ಅಂತ ಆಗಿರೋದು, ತುಂಬ ಅವರಿಂದ ಕಲ್ಕೊಳ್ಬೇಕಾಗಿರೋದು ತುಂಬ ಇರುತ್ತೆ. ಸೊ ಸೆಟ್ಟಲ್ಲಿ ನಿಮ್ಮಿಬ್ರದ್ದು ಯಾವ ಥರ ಇರುತ್ತೆ? ಅವರಿಂದ ನೀವು ಕಲ್ಕೊಂಡಿದ್ದೀನಿ ಅಂತಂದರೆ ಏನೇನು ಕಲ್ತ್ಕೊಂಡಿದ್ದೀರಾ? ಅವ್ರು ನಿಮಗೆ ಯಾವ ಥರ ಸಜೆಷನ್ಸು ಮತ್ತು ಗೈಡ್ಲೈನ್ಸು ನಿಮಗೆಲ್ಲ ಕೊಡ್ತಾಯಿದ್ರು, ಅದ್ರ ಬಗ್ಗೆ ನೀವು ಹೇಳೋದಾದರೆ? ಅವ್ರನ್ನ ನೋಡಿ ಕಲಿಯೋದೇ ಜಾಸ್ತಿ ಇರ್ತದೆ. ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಮಕ್ಕಳ ಇದ್ರಪ್ಪ ಅಂದರೆ ಒಂದು. ಅದು ಬಿಟ್ಟರೆ ನಾನು ಸ್ವಲ್ಪ ಎಮೋಷ್ನಲಿ ಭಾಳ ಎಕ್ಸಾಸ್ಟ್ ಆದಂಥ ಒಂದು ಟೈಮ್ ಅದು. ನಾನು ಆವಾಗ ಅವ್ರ ಹತ್ರ ಇದ್ದಾಗ ಅವರೇ ಕರೆದು ಸಮಾಧಾನ ಮಾಡಿ ಹೇಳಿದರು, ಏನು ಗೆಟ್ ಔಟ್ ಆಫ್ ದಿಸ್ ಮೂಡ್ ಫಸ್ಟ್, ಸ್ವಲ್ಪ ಈ ಮೂಡಿಂದ ಹೊರಗೆ ಬರ್ರಿ. ಅದು ಈಗ ಬಟ್ಟೆ ಫುಲ್ ಹಿಂಡಿ ಬಿಟ್ಟಿರ್ತೀವಿ ನಾವು, ಅಂದರೆ ಅದ್ರಾಗ ಮತ್ತೆ ವಾಪಸ್ ಈಗ ಒದ್ದೆ ಬಟ್ಟೆ ಹಿಂಡಿದಾಗ ತುಂಬ ಹಿಂಡಿ ಕೊನೆಗೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಎಮೋಷನ್ಸ್ನು ಹಾಗೇನೆ, ದಟ್ ಯು ಕಾಂಟ್ ಅದನ್ನು ಮತ್ತೆ 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 ಅದೇ ಎಮೋಷನ್ ಯೂಸ್ ಮಾಡ್ತಾ ಹೋದಾಗಲೂ ತುಂಬ ಡ್ರೈನ್ ಔಟ್ ಆಗಿರುತ್ತೆ. ಸೊ ಸ್ವಲ್ಪ ಬೇರೆ ಮೂಡ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ರಿ, ದ್ಯಾಟ್ ಮೈಟ್ ವರ್ಕ್ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದರು. ಆ್ಯಂಡ್ ದೆನ್ ಅದು ವರ್ಕ್ ಆಯಿತು ಆ್ಯಕ್ಚುಲಿ. ಬೇರೆ ಒಂದಿಷ್ಟು ಸಾಂಗ್ಗಳನ್ನ ಕೇಳ್ಕೊಂಡು ಅದಾದಮೇಲೆ ನಾವು ಒಂದು ಬ್ರೇಕ್ ತೊಗೊಂಡು ಊಟದ ಬ್ರೇಕ್ ಇತ್ತು, ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಸೀನ್ ಮಾಡಿದ್ವಿ. ಸೊ ನೋಡಿ ಕಲಿತಿದ್ದೆ. ಮತ್ತು ತುಂಬ ಇನ್ನೊಂದು ವಿಷಯ ಅಂತಂದರೆ, ಇವಾಗ ವಿಲನ್ ಆಗಿ ನಾವು ಅವಾಗ ಮಾತಾಡ್ತಾ ಇದ್ವಿ, ಶಿವಣ್ಣನ ಜೊತೆಗೂ ನೀವು ಫಿಲ್ಮ್ ಮಾಡ್ತಾ ಇದ್ದೀರಾ ವಿಲನ್ ಆಗಿ. ಸೊ ಅದ್ರ ಬಗ್ಗೆ ನಮಗೆ ಹೇಳೋದಾದರೆ? ಇದುವರೆಗೂ ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ಬೇರೆ ಥರದ ಕ್ಯಾರೆಕ್ಟರ್ ಇತ್ತು. ಡೈರೆಕ್ಟ್ರಿಗೂ ಕೂಡ ಇದನ್ನ ಬೇರೆ ಥರನೇ ಪೋರ್ಟ್ರೇ ಮಾಡೋಣ ಅಂತಲೂ ಇತ್ತು. ತುಂಬ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದಲ್ಲ. ಈ ಮಾಡಿರೋ ಆಂಟಗನಿಸ್ಟ್ ಈ ಎರಡೂ ಪಾತ್ರ ಕಂಪೇರ್ ಮಾಡಿದ್ರೆ, ಸಲಾರು ಮತ್ತು ಹೊಯ್ಸಳ ಕಂಪೇರ್ ಮಾಡಿ ಸ್ವಲ್ಪ ಬೇರೆ ಥರ ಇರುವಂಥ ಮೆಂಟಲ್ ಸ್ಟೇಟು ಮತ್ತು ಲುಕ್, ಎಮೋಷ್ನಲಿ ಹೆಂಗಿರ್ತಾನೆ ಅದೊಂದು ಸ್ವಲ್ಪ ಬೇರೆ ಬೇರೆ ಥರ ಇದೆ. ಆ್ಯಂಡ್ ಶಿವಣ್ಣ ಅವರೊಟ್ಟಿಗೆ ಕಾಂಬಿನೇಷನ್ ಒಂದೇ ಒಂದು ಶಾರ್ಟ್ ಆಗಿದೆ ಅಷ್ಟೇ ಇವಾಗ ಸ್ಕೆಡ್ಯೂಲಲ್ಲಿ, ಒಂದೇ ಒಂದು ಶಾರ್ಟ್. ಐ ಆಮ್ ಜಸ್ಟ್ ವೇಟಿಂಗ್, ಸೀನ್ ಯಾವಾಗ ಬರ್ತೈತಿ ಅಂತ ಕಾಯಕತ್ತೀನಿ. ಬಿಕಾಸ್ ನಾನು ಅವ್ರನ್ನೆಲ್ಲ
ಭಾಳ ಸಣ್ಣರಿದ್ದಾಗಿಂದ ನೋಡ್ಕೋತ ಅವ್ರನ್ನ ಆ್ಯಕ್ಟ್ರಿಗಿಂತ ಹೆಚ್ಚಾಗಿ ಭಾವಿಸ್ತಾ ಇರ್ತೀವಲ್ಲ, ಅವ್ರು ನಮ್ಮ ನೋಡ್ದೋನದ ಪ್ರತಿಯೊಬ್ಬರು ಆ್ಯಕ್ಟ್ರಸು ಹಾಗೇನೆ. ಅಂದರೆ ನೋಡಿ 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 ಅವರು ನಮ್ಮ ಮನೆಯವರು ಅನ್ನೋಷ್ಟೇ ಆಪ್ತತೆ ಬೆಳೆದ್ಬಿಟ್ಟಿರುತ್ತೆ. ಅಂದರೆ ಅವ್ರನ್ನ ನಾವು ಎಲ್ಲ ಆ್ಯಕ್ಟ್ರಸ್ ತಗೊಂಡ್ರು. ಇವಾಗ ನಾನು ರಾಜ್ಕುಮಾರ್ ಅವ್ರನ್ನ ನೋಡೇ ಇಲ್ಲ, ವಿಷ್ಣು ಸರ್ನ ನೋಡಿದ್ದೀನಿ, ಅಂಬರೀಷ್ ಸರ್ನ ನೋಡಿದ್ದೀನಿ. ಬಟ್ ಆ ನೋಡಿಲ್ಲ ಅನ್ನೋ ಕೊರಗಿರುತ್ತೆ ಹೊರತಾಗಿ ನೋಡಿಲ್ಲ ಅನ್ನೋ ಭಾವನೆ ಇರಂಗಿಲ್ಲ. ಅಂಬರೀಷ್ ಸರ್ನ ಮಾತಾಡ್ಸ್ಬೇಕಾದ್ರೂ ಅಷ್ಟೇ, ನಾನು ಈ ಥರ ಆ್ಯಂಕರ್ ಆಗಿದ್ದಾಗ ಲೋಕಲ್ ಚಾನಲಿಂದ ಮಾತಾಡ್ಸ್ಬೇಕಾದ್ರೆ ಭಾಳ ವರ್ಷದಿಂದ ಗೊತ್ತಿರೋವಂಥ ಭಾವ ಇರ್ತದೆ. ಅದು ಬೇಕಾದ್ರೆ ಅಷ್ಟು ಸರಿ ನೋಡಿ 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 ಅಷ್ಟು ಕನೆಕ್ಟಿವಿಟಿ ಬಿಲ್ಡ್ ಆಗಿರುತ್ತೆ. ಹಂಗೆ ಶಿವಣ್ಣನ ಬಿಟ್ಟಾದಾಗಲೂ ಅಷ್ಟೇ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಸೊ ಅಷ್ಟು ದೊಡ್ಡ ಫಿಲ್ಮೋಗ್ರಫಿ ಇರುವಂಥ ವರ್ಸಟೈಲ್, ನಾವು 4-5 ಪಿಕ್ಚರಲ್ಲಿ ಏನು ಗಂಧಗಾಳಿ ಅವ್ರದ್ದು ಅವಾಗಿಂದ ತಗೊಂಡ್ರೆ ಅಷ್ಟು ಅದ್ಭುತವಾದಂಥ ಅಭಿನಯಗಳು, ಅಷ್ಟು ಅದ್ಭುತವಾದ ಸಿನಿಮಾಗಳು. ಸೊ ಅವ್ರ ಜೊತೆ ಕೆಲಸ ಮಾಡತ್ತೀವಿ ಅಂತ ಅನ್ನೋದೇ ಒಂದು ಖುಷಿ. ಅದು ಹಾಗೆ ಇವಾಗ ನಾವೇ ಎಷ್ಟು ಸಲ ಅವ್ರ ಜೊತೆ ಹೋದಾಗ, ಇಂಟರ್ವ್ಯೂ ಹೋದಾಗ ಪ್ರತಿ ಸಲ ಅದೊಂದು ಫ್ರೆಶ್ನೆಸ್ ಫೀಲ್ ಇರುತ್ತೆ. ಆಮೇಲೆ ಅವರು ಆಪ್ತತೆಯಿಂದ ನಮ್ಗೆ ಬರ್ಮಾಡ್ಕೊಳ್ಳೋದು, ಸೊ ಅದೆಲ್ಲ ಇರುತ್ತೆ. ಯಾವುದೋ ಒಂದು ಕಲಾವಿದರಿಗೆ ಅವ್ರ ಜೊತೆಗೆ ಸ್ಕ್ರೀನನ್ನು ನಾವು ಶೇರ್ ಮಾಡ್ಕೋಬೇಕು ಅಂತಂದರೆ ಆ ಒಂದು ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ಸೊ ನಿಮಗೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಎಷ್ಟು ಖುಷಿಯಾಗಿರ್ತೀರಾ. ಒಂದೇ ಶಾರ್ಟ್ ಆಗಿರೋದು ಅಂತಂದು. ಸೊ ಆ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಇರುತ್ತೆ ಬಾಂಧವ್ಯ, ಅದ್ರ ಬಗ್ಗೆ ಹೇಳೋದಾದರೆ? ಹಿ ಟ್ರೀಟ್ಸ್ ಎವ್ರಿಬಡಿ ಈಕ್ವಲ್. ಅವ್ರಿಗೆ ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ಲರಿಗೂ ಅಷ್ಟೇ ಖುಷಿಯಿಂದ ಮಾತಾಡಿಸ್ತಾರೆ, ಎಲ್ಲರನ್ನೂ ಅಷ್ಟೇ ಗೌರವದಿಂದ ಟ್ರೀಟ್ ಮಾಡ್ತಾರೆ. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಆ್ಯಂಡ್ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಲವಲವಿಕೆಯಿಂದ ಇರ್ತಾರೆ ಸೆಟ್ಟಲ್ಲಿ. ಒಂದು ಒಳ್ಳೆ ಸ್ಪೀಡ್ ಇರುತ್ತೆ, ಎನರ್ಜಿ ಇರುತ್ತೆ ಅವರಿದ್ದಾಗ. ಇಟ್ ವಾಸ್ ಗುಡ್. ಸೊ ಎಲ್ಲರಿಗೂ ಗೊತ್ತಿದೆ ಇವಾಗ ಟ್ರೀಟ್ಮೆಂಟಿಗೆ ಹೋಗಿರೋದು, ಅದು ಸಕ್ಸಸ್ಫುಲ್ ಕೂಡ ಆಗಿದೆ, ವಾಪಸ್ ಬರ್ತಾರೆ. ಸೊ ಅದ್ರ ಜೊತೆ ಆ ಟೈಮಲ್ಲಿ ನೀವು ಮಾತಾಡಿದ್ದುಂಟಾ ಅವ್ರ ಜೊತೆಗೆ? ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ದುಂಟಾ? ಅದಾದಮೇಲೆ ಆಪ್ರೇಷನ್ ಆದಮೇಲೆ ನೀವು ಮತ್ತೇನಾದ್ರು ಕಾಂಟ್ಯಾಕ್ಟ್? ಆಪ್ರೇಷನ್ ಹೋಗೋ ಮುಂಚೆ ಹೋಗಿ ಭೇಟಿಯಾಗಿ ಬಂದಿದ್ದೆ ನಾನು ಒಂದ್ಸರಿ. ಅಂದರೆ ಅವಾಗಿನ್ನೂ ಪ್ರಮೋಷನ್ ಶುರುವಾಗಿರಲಿಲ್ಲ ಇವ್ರದ್ದು, ಬೈರತಿ ರೆಣ್ಗಲ್ ಪಿಕ್ಚರ್ದು ಪ್ರಮೋಷನ್ ಶುರುವಾಗಿರಲಿಲ್ಲ. ಸೊ ಆ ಟೈಮ್ನಾಗ ನಾನು ಮತ್ತು ನಮ್ಮ ಗುಲ್ಟು ಸಿನಿಮಾದ ಹೀರೋಯಿನ್ ಸೋನು ಅವರು ಪರಿಚಯ ಸರ್ಗೆ. ಸೊ ಇಬ್ಬರು ಹೋಗಿ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬಂದಿದ್ವಿ. ಅದಾದಮೇಲೆ ಮೊನ್ನೆ ಟ್ರೈಲರ್ ರಿಲೀಸ್ ಆದಾಗ ಅವರು ಶೇರ್ ಮಾಡಿದ್ದ ಈವ್ನಿಂಗ್, ಇಲ್ಲಿ ಈವ್ನಿಂಗು, ಅಲ್ಲಿ ಬೇರೆ ಮೋಸ್ಟ್ಲಿ ಬೆಳಗ್ಗೆ ಆ ಥರ ಅನಿಸುತ್ತೆ. ಆ ಟೈಮ್ನಾಗ ಮಾತಾಡಿದೆ, ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ನಾನು ಸಿನಿಮಾ ನೋಡ್ತೀನಿ ಅಂತಂತಂದರು. ಸೊ ಇದೆಲ್ಲವನ್ನು ಹೊರತುಪಡಿಸಿ ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದ್ವಿ ಅಂದರೆ, ನಾವು ಕೇಳ್ಪಟ್ಟಿದ್ದೀವಿ ನಿಮಗೆ ಎಷ್ಟು ಶ್ವಾನಗಳ ಮೇಲೆ ಪ್ರೀತಿ ಇದೆ ಅಂತಂದು. ಸೊ ನಾನು ಅದನ್ನು ಪಾರ್ಟ್ ತಗೊಳ್ತೀನಿ, ಬಿಕಾಸ್ ನಾನು ಅದನ್ನು ಕೇಳಲೇಬೇಕು. ಏನು ಗೊತ್ತಾ, ಎಲ್ಲರಿಗೂ ಬ್ರೀಡ್ ಡಾಗ್ನ ತೊಗೊಂಬಂದು ಸಾಕುವಂತಹ ಒಂದಿಷ್ಟು ಜನಕ್ಕೆ ಇರುತ್ತೆ. ಬಟ್ ಸ್ಟ್ರೀಟ್ ಡಾಗ್ನ ತೊಗೊಂಬಂದು ಸಾಕೋದು, ಅದು ಎಲ್ರಿಗೂ ಆ ಮೆಂಟಾಲಿಟಿ ಬರೋದಿಲ್ಲ. ಸೊ ನಿಮಗೆ ಹಂಗ್ಯಾಕೆ ಸ್ಟ್ರೀಟ್ ಡಾಗ್ಸ್ನ ತೊಗೊಂಬಂದು ಸಾಕಬೇಕಂತ ಬಂದಿದ್ದು ಅಂತ? ಟು ಬಿ ಆನೆಸ್ಟ್ಲಿ, ಆ್ಯಕ್ಚುಲಿ ನಾವು ಬಾಡಿಗೆ ಮನೆಗೆ ಇರ್ತೀವಲ್ಲ, ಸಾಕಬೇಕು ಅಂತ ಆಸೆ ಇದ್ರೂ ಸಾಕೋಕ್ಕಾಗಿರಲಿಲ್ಲ. ಹೊರಗೆ ಹೋದಾಗೆ, ಚಾದ ಅಂಗಡಿಗೆ ಹೋದಾಗ, ಆಮೇಲೆ ಸ್ಮೋಕ್ ಮಾಡೋಕ್ಕೆ ಹೋದಾಗ, ಆವಾಗ ನಾವು ಪ್ರತಿ ಸರ್ತಿನೂ ಬಿಸ್ಕೆಟ್ಸು ಅಥವಾ ಇಲ್ಲಪ್ಪ ಅಂತಂದರೆ ಏನಾದ್ರು ಫುಡ್ ಇದ್ದರೆ ತೊಗೊಂಡು ಹಾಕ್ತಿದ್ವಿ. ಮತ್ತಿಕೆರೆಗಿದ್ದಾಗ ಒಂದು ಟೀ ಶಾಪ್ ಹತ್ರ ಭಾಷಾ ಬಾಯಿ ಅಂತ ಇದ್ದಾರೆ. ಬೈ ಅಂತ ನಾವು ಸೇರಿಸಿರೋದು, ಭಾಷಾ ಅಂತ ಅವ್ರ ಹೆಸರು. ಸೊ ಮಸ್ತ್ ಟೀ ಮಾಡ್ತಾರೆ, ಮಸ್ತ್ ಮ್ಯಾಗಿ ಮಾಡ್ತಾರೆ, ಸಮೋಸ ಮಸ್ತ್ ಇರ್ತಾವೆ ಅವ್ರದ್ದು. ಇಬ್ಬರು ಗಂಡ ಹೆಂಡ್ತಿ ಭಾಳ ಒಳ್ಳೆಯವರು, ನಮ್ಗೆ ಭಾಳ ಸಾಲ ಕೊಟ್ಟಾರೆ. ಸೊ ನಾವು 6-7 ತಿಂಗಳಾದ್ಮೇಲೆ, 2 ತಿಂಗಳು 3 ತಿಂಗಳಾದ್ಮೇಲೆ ಆಮೇಲೆ ತೀರಿಸ್ತಿದ್ವಿ. ಅಲ್ಲಿ ಆ ಮನೆ ಹತ್ರ ಇದ್ದಾಗ ಒಂದು ನಾಯಿ ಬಂತು.
ಅಲ್ಲಿ ಬೇರೆಯವರು ಸಾಕೋರು ಅದು ನೋಡೋದಕ್ಕೆ ಬ್ರೀಡ್ ಥರ ಇತ್ತು. ಆ್ಯಕ್ಚುಲಿ ಕ್ರಾಸ್ ಬ್ರೀಡ್ ಅದು. ಓಕೆ ಹಾಂ. ಯಾರೋ ಬಿಟ್ಟೋದ್ರು ತಪ್ಪಿಸ್ಕೊಂಬಂತು ಗೊತ್ತಿಲ್ಲ. ಅಲ್ಲಿ ಇದ್ದಾಗ ನೋಡಿದ್ವಿ ಸಂಜೆ ಮುಂದೆ. ನೆಕ್ಸ್ಟ್ ಡೇ ಹೋದ್ರೂ ಅಲ್ಲೇ ಇತ್ತು ಅದು. ರಾತ್ರಿ ಎಲ್ಲ ಊಟ ಮಾಡ್ತೇವೋ ಏನು ಮಾಡ್ತೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಟೀ ಶಾಪ್ ಹತ್ರ ಇರೋದ್ರಿಂದ ಯಾರೋ ಒಂದು ಸ್ವಲ್ಪ ಏನಾರು ಹಾಕಿರ್ತಾರೆ. ಆವಾಗಲೂ ಡೌಟ್ ಬಂತು. ಮಧ್ಯಾಹ್ನ ತನಕ ನೋಡಿದ್ವಿ, ಇನ್ನೂ ಅಲ್ಲೇ ಇತ್ತಲ್ಲ, ಕರ್ಕೊಂಬಂದ್ಬಿಟ್ವಿ. ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಕಡೆ ಹಾಕಿದ್ವಿ, ಫೋಟೋ ತೆಗೆದು ವಿಡಿಯೋ ತೆಗೆದು. ಯಾರೂ ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಬೈಕ್ ತೊಗೊಂಡು ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಕಡೆ ಓಡಾಡಿದ್ವಿ. ಯಾರಿಗೂ ಏನೂ ಗೊತ್ತಿಲ್ಲ ಅಂತಂದರು. ಅಟ್ಲೀಸ್ಟ್ ಟೀ ಶಾಪು ಅವ್ರು ಇವ್ರಿಗೆ ಯಾರು ಗೊತ್ತಿರುತ್ತಲ್ಲ ರೋಡ್ನಾಗ ಕರ್ಕೊಂಡು ಹೋಗೋವ್ರಿಗೆ. ಮನೆಗೆ ತಗೊಂಡು ಸಾಕಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಒಂದು 2 ದಿವಸ ಡಲ್ ಆಗಿತ್ತು. 3ನೇ ದಿವಸದಿಂದ ಚಿಗುರ್ಕೊಂಡಿದ್ದು. ಎಂಥ ಅಟ್ಯಾಚ್ಮೆಂಟ್ ಅಂದರೆ ಅದ್ರದ್ದು. ನಾನು ಶೂಟ್ ಗೀಟ್ಗೆಲ್ಲ ಹೋದರೆ ಅಥವಾ ಹೊರಗೆ ಹೋಗಿ ಬಂದರೆ, ನನ್ನ ರೂಮ್ಮೇಟ್ ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತಿದ್ರು, ಅವ್ರು ಬಂದರೆ, ಇನ್ನೊಬ್ರು ಇದ್ರು, ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ. ಅವರು ಸ್ವಲ್ಪ ಹೆದರಿಕೆನೂ ಇತ್ತು ಅವ್ರಿಗೆ. ಸೊ ಹೀಗಾಗಿ ಅಟ್ಯಾಚ್ಮೆಂಟ್ ಅಷ್ಟಿರಲಿಲ್ಲ. ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ನಾವು. ಫಸ್ಟ್ ಫ್ಲೋರಲ್ಲಿ ನಡ್ಕೊಂಬಂದ್ರೆ ಅಲ್ಲಿಂದ ಶುರು ಮಾಡೋದು. ಪರ ಅಂತ ಬಾಗಿಲು ಕೆರೆದು ಮೈಮೇಲೆ ಹತ್ತಿ ಉಳ್ಳಾಡಿ ಚಿಗಿದಾಡಿ ಅದ್ರದ್ದು ಎಕ್ಸೈಟ್ಮೆಂಟ್ ನೋಡೋಕ್ಕೆ ಆಗ್ತಿರಲಿಲ್ಲ. ಅದು ನೋಡೋಕ್ಕೆ ಒಂಥರ ಖುಷಿ. ಅಲ್ಲಿಂದ ಒಂದು ಬಾಂಡ್ ಶುರು ಆಗಿದ್ದು. ಈ ಮನೆಗೆ ಬಂದಾಗ ಈ ಮನೆಗೂ ಹಂಗೆ ಹುಡ್ಕೊಂಡು ಒಂದು ನಾಯಿ ಬಂತು. ಓಕೆ. ನಾ ಕ್ಷೇತ್ರಪತಿ ಶೂಟಿಂಗ್ನೊಳಗಿದ್ದಾಗ ನಮ್ಮ ವಿನಾಯಕ್ ಅಂತ ನಮ್ಮ ರೂಮ್ಮೇಟು ಅವರು ಫೋಟೋ ಕಳಿಸಿದ್ರು. ಬ್ರೋ ಹಿಂಗೆ ನಾಯಿ ಮರಿ ಬಂದಿದೆ ನೋಡಿ, ಹಿಂಗೆಲ್ಲ ಏಟ್ ಮಾಡ್ಕೊಂಬಂದಿದೆ ಅಂತ. ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ ಹಂಗಾರೆ ಅಂತ. ಅವ್ರು ಟ್ರೀಟ್ಮೆಂಟ್ ಕೊಡಿಸಿದ್ರು. ಇಲ್ಲೇ ಇಟ್ಕೊಂಬಿಡೋಣ ಬ್ರೋ ಅಂತ. ಇಟ್ಕೊಂಬಿಡಿ ಅಂತ. ಹಂಗಿಂದ ಶುರು ಆಗಿತ್ತು. ಹೀ ಈಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ರೆಸ್ಕ್ಯೂಯಿಂಗ್ ಡಾಗ್ಸ್ ಅವರು. ನೆಕ್ಸ್ಟ್ ಹಿಂದಿನ ರೋಡಲ್ಲಿ ಹೋಗ್ಬಿಟ್ಟು ನಾನು ಅವರು ಹೋದಾಗ ಅವ್ರು ಫೋನ್ ಮಾಡಿದ್ರು, ಬ್ರೋ ಈ ಥರ ಆಗ್ತಿದೆ ಬನ್ನಿ ಇಲ್ಲಿ ಅಂತ. ಗಲಾಟೆ ಆಗ್ತಿತ್ತು. ಅದು ನಾಯಿ ಮರಿಗಳಿಗೇನು ಊಟ ಹಾಕಿರಲಿಲ್ಲ. ಚಿಕ್ಕ ಮರಿಗಳು ಬಿಟ್ಟೋಗ್ಬಿಡ್ಲಿ ಆ ರೋಡ್ನ ಅಂತ ಊಟನ ಹಾಕಿರಲಿಲ್ಲ ಅವಕ್ಕೆ. ಓಕೆ. ಹೋಗಿ ಇವರು ಬೈದಾಡ್ತಾ ಇದ್ರಲ್ಲಿ. ನಾನು ಹೋದ್ಮೇಲೆ ಗುರ್ತಿರುತ್ತಲ್ಲ, ಅಂದರೆ ನೋಡಿರ್ತಾರಲ್ಲ ಸಿನಿಮಾಲಿ, ಹಿಂಗಾಗಿ ಓ ಸರ್ ನೀವಲ್ವಾ ಹಂಗೆ ಅಂತ. ಹಾಂ ಹೌದು ಸರ್, ಯಾಕೆ ಸರ್ ಹಿಂಗೆ ಮಾಡ್ತೀರಾ ಅಂತಂದು. ಏನಿಲ್ಲ ಸರ್ ಹಂಗೇನಿಲ್ಲ, ಜಗಳ ಏನಿಲ್ಲ, ಮಾತಿಗೆ ಮಾತು ಬೆಳೀತೆ ಅಷ್ಟೇ. ಈ ನಾಯಿ ಮರಿಗಳು ನಮ್ಮ ಮನೇಲೆಲ್ಲ ವಯಸ್ಸಾದವ್ರು ಇದ್ದಾರೆ, ಮನೆ ಮುಂದೆಲ್ಲ ಗಲೀಜು ಮಾಡುತ್ತವೆ, ಕೆಲ್ಸದವ್ರು ಯಾರು ಇರಲ್ಲ, ಅವರೇ ಮಾಡಬೇಕು. ಸೊ ಅವ್ರದ್ದೇನೋ ಸಮಸ್ಯೆ ಪಾಪ ಅವ್ರು. ಸರಿ ಅಂತ ಹಾಗೆ ಅಲ್ಲಿಂದ 3 ನಾಯಿ ಮರಿಗಳನ್ನ ಎತ್ಕೊಂಬಂದ್ವಿ. ಅಲ್ಲಿ 2 ನಾಯಿ ಮರಿಗಳು ಪಾರು ಅಟ್ಯಾಕ್ ಆಗಿ ತೀರ್ಕೊಂಬಿಟ್ವು. ಓಕೆ. ಒಂದು ಉಳಿತು. ಸೊ ಅದಾದಮೇಲೆ ಇನ್ನೊಂದು ಓಮಿನಿ ಕಾರ್ ಪಕ್ಕದಲ್ಲಿ ನೀವು ಬರ್ಬೇಕಾದ್ರೆ ನಿಂತ್ಕೊಂಡಿರುತ್ತೆ ಮನೆ ಹತ್ರ. ಆ ಓಮಿನಿ ಕಾರ್ ಕೆಳಗೆ ಒಂದು ನಾಯಿ ಮರಿ ಇತ್ತು. ಅದು 2 ದಿವಸದಿಂದ ಅಲ್ಲೇ ಇತ್ತು, ಬರ್ತಾನೆ ಇರಲಿಲ್ಲ. ಫುಡ್ ಕೊಡೋಕೋರು ಓಡೋಗ್ಬಿಡೋದು. ಆಮೇಲೆ ಅದು ಬಂತು. ಅದಾದಮೇಲೆ ನಮ್ಮ ಮನೆ ರೋಡು ಡೆಡ್ ಎಂಡಲ್ಲಿ 4-6 ಗೊತ್ತಿಲ್ಲ, ಐ ಥಿಂಕ್ 4 ಒಂದು ಹೆಣ್ಣಾಯಿ ಮರಿಗಳನ್ನ ಹಾಕಿತ್ತು. ಅದರಲ್ಲಿ ಒಂದು 3-4 ಭಾಳ ವೀಕ್ ಇದ್ವು. ಅದನ್ನು ಅವರು ನಮ್ಮ ವಿನಾಯಕ್ ಡೈಲಿ ಹೋಗಿ ಊಟ ಬರೋರು ಅವ್ರಿಗೆ. ಸೊ ಅಲ್ಲಿ ಸೊ ಆಮೇಲೆ ಊಟ ತಿಂತಿರಲಿಲ್ಲ. ಆಮೇಲೆ ಬೇರೆ ನಾಯಿಗಳು ಸ್ವಲ್ಪ ಅದಕ್ಕೆಲ್ಲ ಅಟ್ಯಾಕ್ ಮಾಡೋದು ಹಂಗಿತ್ತು. ಅವನು ಕರ್ಕೊಂಬಂದರು. ಸೊ ಹಾಗಾಗಿ ಟೋಟಲ್ 6 ನಾಯಿ ಮರಿಗಳು. 2 ದೊಡ್ಡವಾಗವೆ, 2 ಇನ್ನೇನು 4 ಸಣ್ಣವೇ. ನಾವು ಯಾರು ಕೇಳಿದ್ರೆ ಕೊಟ್ಟು ಕಳ್ಸೋಣ ಅಂತಿದ್ವಿ. ಹಂಗೂ ಇದು ಮಾಡ್ತೀರಾ, ಕೇಳಿದ್ರೆ ಕೊಟ್ಟು? ಡೆಫಿನೆಟ್ಲಿ. ಅದು ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದು. ಈಗ ಮನೆಗೆ ಯಾರು ಒಬ್ರು ಇರಬೇಕು ನೋಡ್ಕೊಳ್ಳಿಕ್ಕೆ. ಅವ್ರು ವಿನಾಯಕ್ ಇದ್ದಾರೆ ಅಂತಂದು ಓಕೆ. ಈಗ ನಾನು ಒಬ್ಬನೇ ಇದ್ದೆ ಅಂತ ಅನ್ಕರಿ, ಡೆಫಿನೆಟ್ಲಿ ನಾನು ಸ್ವಲ್ಪ ಹುಷಾರಾಗೋ ತನಕ ನೋಡ್ಕೋತಿದ್ದೆ. ಅದಾದ್ಮೇಲೆ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಬಿಕಾಸ್ ನಿಮ್ಗೆ ನೋಡ್ಕೊಳಕ್ಕಾಗಲ್ಲ. ಅಂದರೆ ಯು ಕಾಂಟ್ ಬಿ ಎಟ್ ಹೋಮ್ ಆಲ್ ದ ಟೈಮ್. ನೀವು ಇರೋಕ್ಕಾಗೋದಿಲ್ಲ. ಮಕ್ಕಳ ಥರನೇ ಅದಕ್ಕೆ ಚಿಕ್ಕದಿದ್ದಾಗ ಆರೈಕೆ ಬೇಕು. ಚಾರ್ಜರು, ಚಪ್ಪಲಿ, ಸೀಟು, ಎಲ್ಲ TV ವೈರು ಎಲ್ಲ ಕಡ್ದು ತಿಂದು ಬಿಸಾಕ್ತವೆ. ಸೊ ಅವೆಲ್ಲನೂ ತಡ್ಕೋಬೇಕು. ಸೊ
ಹಂಗೆಲ್ಲ ಆಮೇಲೆ ಬೆಟ್ರಾಗಿ ಟ್ರೈನ್ ಮಾಡಬೇಕು. ಸೊ ಅದಕ್ಕೆ ಏನಾಗಬೇಕು ಅಂದರೆ ಒಬ್ಬರು ನೋಡ್ಕೊಳ್ಳೋರು ಟ್ರೈನು ಮಾಡ್ತೀರೇನೋ ನಾವು ಇಲ್ಲ ಇಲ್ಲ ಹಂಗೆ ಟ್ರೈನ್ ಅಂದ್ರೆ ಹಂಗಲ್ಲ. ನಾನು ಹೇಳ್ತಾ ಇರೋದು ನಾವು ಅದ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೋಬೇಕಂತ ಅಷ್ಟೇ. ಸೊ ಅವ್ರು ನಮ್ಮ ರೂಮೇಟ್ ಇದ್ದಾರೆ ಅಂತ ಕ್ರೆಡಿಟ್ ಶುಡ್ ಗೋ ಟು ಹಿಮ್. ನಾವು ಅವರ ಅಬ್ಸೆನ್ಸಲ್ಲಿ ನಾನು ಇರೋದು, ನೋಡ್ಕೊಳ್ಳೋದು. ನಾನು ಮತ್ತೆ ನಮ್ಮ ರಾಜು ಅಂತ ಇರ್ತಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇರೋ ಒಂದೆಲ್ಲ ಒಂದ್ ಕಡೆ ರಿಸ್ಕ್ ಫ್ಯಾಕ್ಟರ್ ಅನ್ಸಂಗಿಲ್ಲ, ಯಾಕಂದ್ರೆ ಇವಾಗ ನಾವು ಸಾಕಿದ ನಾಯಿ ಅಂತಂದ್ರೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಆಗಿರ್ತದೆ. ಇದು ತಂದ ತಕ್ಷಣ ವ್ಯಾಕ್ಸಿನೇಷನ್ ಆಗ್ಬಿಡುತ್ತೆ, ಆಗ್ಬಿಡ್ತದ. ಅದು ಮಾಡಿಸ್ಲೇಬೇಕು. ದಟ್ ಇಸ್ ಬೇಸಿಕ್. ಯಾಕಂದರೆ ಅದು ನಮಗೆ ತೊಂದರೆ ಅಂತ ಅಷ್ಟೇ ಅಲ್ಲ, ಅವಕ್ಕೂ ತೊಂದರೆ. ಆ 2 ನಾಯಿ ಮರಿಗಳು ಸತ್ತೋಯ್ತಲ್ಲ, ಆ ವ್ಯಾಕ್ಸಿನೇಷನ್ ಆಗಿರಲಿಲ್ಲ. ಓಕೆ. ತಂದು ಕೆಲವು ದಿವಸಕ್ಕೆ ಪಾರು ಅಟ್ಯಾಕ್ ಆಗಿ ತಿರ್ಕೊಂಡ್ಬಿಟ್ರು. ಸೊ ಹಂಗೆ ಕೆಲವು ವರ್ಗ ಇರತ್ತೆ ಸ್ಟ್ರೀಟ್ ಡಾಗ್ನ ತುಂಬ ಕೆಟ್ಟದಾಗಿ ನೋಡೋದು, ತಮ್ಮ ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾಕಂದರೆ ನಾಯಿಗಳಂತಾನೆ ಮೂಕ ಪ್ರಾಣಿಗಳು, ಅದಕ್ಕೆ ನೋವಾದರೆ ಅದು ಹೇಳ್ಕೊಳ್ಳೋದಕ್ಕೂ ಆಗೋಂಗೆ, ಯಾವುದೇ ಮೂಕ ಪ್ರಾಣಿಗಳಿಗಾದರೂ ಕೂಡ ಹೇಳ್ಕೊಳಕ್ಕಾಗೋದಿಲ್ಲ ನೋವಾದರೆ. ಸೊ ಸ್ಟ್ರೀಟ್ ಡಾಗ್ನ ಅಟ್ಲೀಸ್ಟ್ ಸಾಕದೆ ಹೋದರೆ ಅವುಗಳಿಗೆ ತೊಂದರೆ ಕೂಡ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿರುತ್ತೆ. ಅದು ಮನಸ್ಥಿತಿಗಳಷ್ಟೇ. ಇರ್ತಾರೆ ಕೆಲವೊಂದಿಷ್ಟು ಸ್ಯಾಡಿಸ್ಟ್ಗಳು ಇರ್ತಾರೆ, ಕಲ್ಲು ಒಗೆದು ಮಾಡೋದಿರ್ತಾರೆ. ಏನೋ ಅದು ಅವರವರ ಬ್ರಾಟಪ್ ಅಷ್ಟೇ. ಅದು ತಿಳುವಳಿಕೆ ಬರಬೇಕು, ಅವ್ರಿಗೆ ಬರಬೇಕು. ತಿಳುವಳಿಕೆ ಇದ್ದವ್ರು ಯಾರು ಹಂಗೆ ಮಾಡೋದಿಲ್ಲ. ಇವೇ ನಿಮ್ಮ ಮನೆಗೆ ತಂದು ಸಾಕಬೇಕು ಅಂತಿಲ್ಲ. ಪ್ರತಿ ರೋಡಲ್ಲೂ ಬಂದು ಅದ್ರದ್ದು ಒಂದು ಜಾಗ ಅಂತ ಮಾಡ್ಕೊಂಡಿರ್ತಾವೆ, ಗೊತ್ತಾ? ಇದು ನನ್ನ ಏರಿಯಾ ಅಂತ ಮಾಡ್ಕೊಂಡಿರ್ತೇವೆ. ಬೇರೆ ಏರಿಯಾದಿಂದ ಬಂದರೆ ಓದಾಡ್ತವೆ. ಸೊ ನೀವು ಆ ಏರಿಯಾದಾಗ ಅದಿರಿ ಅಂತಂದರೆ ಒಂದು ಕಡೆ ಎಲ್ಲರೂ ಹೋಗಿ ಫುಡ್ ಹಾಕ್ರಿ ಡೈಲಿ. ಏನು ಮಾಡಲ್ಲ, ಬರ್ತವೆ, ತಿಂತವೆ, ಹೋಗ್ತವೆ ಅಷ್ಟೇ. ಅದು ಬಿಟ್ಟರೆ ರೂಢಿ ಆಗ್ಬಿಡ್ತು ಅಂದರೆ ಏನು ಹುಚ್ಚನಾಯಿಗಳಲ್ಲ, ಅನ್ಲೆಸ್ ಅದಕ್ಕೇನೋ ಒಂದು ನಾಯಿಗೆ ತುಂಬ ತೊಂದರೆ ಇದೆ ಅನ್ನೋ ಥರ ಇದ್ದಾಗ ಮಾತ್ರ ಅದು ಬಂದು ಅಟ್ಯಾಕ್ ಮಾಡೋದು. ಅಥವಾ ನೀವೇನಾದ್ರು ಹೊಡೆಯೋಕ್ಕೆ ಹೋದಾಗ ಅದು ಅಗ್ರೆಸಿವ್ ಆಗಿ ಮತ್ತೆ ವಾಪಸ್ ಬರ್ತೈತೆ. ಬಟ್ ಯೂಶ್ವಲಿ ನೀವು ಹೋದಾಗ ತುಂಬ ಕಡಿಮೆ ಇನ್ಸಿಡೆನ್ಸಸ್ಸು ಅದಾಗದೇ ಅಟ್ಯಾಕ್ ಮಾಡಿ ಇದು ಮಾಡಿರೋದು. ಅದು ಅದ್ರದ್ದು ಗುಣ ಸ್ವಭಾವ ಅಲ್ವಾ? ನೀವು ಜೋರಾಗಿ ಗಾಡಿ ಹೋಯ್ತು ಅಂದ್ರೆ ಬೆನ್ನತ್ಕೊಂಡು ಹೋಗ್ತವೆ. ಹತ್ತಿರ ಬಂದಾಗ ಅದು ಯಾರೇ ಬಂದ್ರೂ ಥ್ರೆಟ್ ಅಂತ ಫೀಲ್ ಮಾಡುತ್ತೇನೋ, ಅಥವಾ ಅವ್ರ ಜಾಗಕ್ಕೆ ಬಂದಾಗ. ಸೊ ಅದರ ಗುಣ ಸ್ವಭಾವ, ಅದನ್ನು ನಾವು ಅರ್ಥ ಮಾಡ್ಕೊಂಡು ಇರಬೇಕು. ಆ್ಯಂಡ್ ಸಿನ್ಸ್ ಬೆಂಗಳೂರಾಗೆ ಈ ಥರ ಮರಿಗಳು ಸುಮಾರಷ್ಟು ಇರೋದ್ರಿಂದ ಮರಿ ಕಾಣಿಸ್ತಪ್ಪ ಅಂದರೆ ಅದೇ ಮರಿನೇ ಸಾಕ್ರಿ, ಭಾಳ ಚೆಂದಾಗಿ ಪ್ರೀತಿ ತೋರಿಸುತ್ತೆ. ಯು ನೀಡ್ ನಾಟ್ ಟು ಗೋ ಆ್ಯಂಡ್ ಬೈ ಡಾಗ್ಸ್. ಅಂದರೆ ಬೈ ಮಾಡೋದು ಬೇಡ ಅಂತ ಹೇಳತ್ತಿಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದ್ರೆ ನಿಮ್ಮ ಮನೆ ಹತ್ರ ಯಾವ್ದಾರು ಇತ್ತಪ್ಪ ನಾಯಿ ಮರಿ ತೊಗೊಂಡು ಅದನ್ನೇ ಸಾಕ್ಬಿಡ್ರಿ ಅಂತ ಅಷ್ಟೇ. ಅದಕ್ಕೂ ಒಂದು ಚಲೋ ಊಟ ಸಿಗುತ್ತೆ. ಒಬ್ರು ಪ್ರೀತಿ ತೋರಿಸೋರು ಸಿಗ್ತಾರಲ್ಲ, ಕನ್ಸಿಸ್ಟೆಂಟಾಗಿ ಪ್ರೀತಿ ತೋರಿಸೋರು ಸಿಗ್ತಾರಲ್ಲ, ದಿನ ಪ್ರೀತಿ ಸಿಗುತ್ತೆ. ಅದಕ್ಕೆ ಅದನ್ನು ವಾಪಸ್ ಡಬಲ್ ಕೊಡುತ್ತೆ ನಿಮಗೆ ಪ್ರೀತಿನ. ಅದು ಯಾವಾಗಲೂ ಹಂಗೆ ಇರ್ತದೆ, ನಾಯಿಗಳ ಸ್ವಭಾವನೇ ಹಂಗೆ ಇರ್ತದೆ. ನಿಮ್ಮ ಸಿಂಗಲ್ ಲೈಫ್ ಯಾವಾಗ ಎಂಡ್ ಆಗ್ತದೆ ಅದನ್ನ ಹೇಳ್ರಿ. ಐ ಆಮ್ ಆಲ್ಸೋ ವೇಟಿಂಗ್. ನೀವು ವೇಟ್ ಮಾಡ್ತಾ ಇದ್ದೀನಿ ಸಿಂಗಲ್ ಲೈಫ್ ಯಾವಾಗ ಎಂಡ್ ಆಗುತ್ತೆ ಅಂತ. ಬಟ್ ಜಾಸ್ತಿ ದಿವಸ ವೇಟ್ ಮಾಡಕ್ ಹೋಗಲ್ಲ, ನಾನೇ ಎಂಡ್ ಮಾಡ್ಬಿಡ್ತೀನಿ ಇನ್ನೊಂದು 1-1.5 ವರ್ಷ. ಅಂದ್ರೆ ಸಿಕ್ಕಾರೋ ಅಥವಾ ಇಲ್ಲ, ಸಿಗಬೇಕು, ಹುಡುಕಾಡ್ತೀನಿ. ಪ್ರತಿದಿನದ ಹುಡುಕಾಟ. ಕೊನೆಗೂ ನೀವು ಹೇಳಲಿಲ್ಲ ನಿಮ್ಮ ಫ್ರೆಂಡ್ ಬಗ್ಗೆ ನಮಗೆ. ಬೇಡ, ಅದ್ರ ಬಗ್ಗೆ. ಸೊ ಇದಕ್ಕೆ ಒಂದು ಸೀರಿಯಸ್ ಕ್ವೆಶನ್ ಬರೋದಾಯ್ತಂತಂದ್ರೆ, ಕಲಾವಿದರು ಸಿನಿಮಾ ಮಾಡ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಅದು ರಿಲೀಸ್ಗೆ ವೇಟ್ ಮಾಡ್ತಿರ್ತಾರೆ, ಥಿಯೇಟರ್ಸಿಗೆ ವೇಟ್ ಮಾಡ್ತಿರ್ತಾರೆ. ಅಂಥವರಿಗೆ ಥಿಯೇಟರ್ ಸಿಗೋದಿಲ್ಲ, ಮೂವಿ ಮಾಡ್ತಾರೆ, ಥಿಯೇಟರ್ ಸಿಗೋದಿಲ್ಲ. ಮೊನ್ನೆ ರೀಸೆಂಟಾಗೂ ಅಂಥದ್ದೊಂದು ಇನ್ಸಿಡೆಂಟ್ ಆಯಿತು. ಸೊ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಯಾಕೆ ಕೊಡೋದಿಲ್ಲ ಅಂತ, ಯಾಕೆ ಶೋಸ್ ಯಾಕೆ ಜಾಸ್ತಿ ಕೊಡೋದಿಲ್ಲ? ಈ ಕಂಟೆಂಟ್ ಇರುತ್ತೆ ಸಿನಿಮಾಗಳಿಗೆ, ಅದಕ್ಕೆ ನಮಗೆ ಇಲ್ಲ. ಇದನ್ನು ಕೂಡ ಈ ಪ್ರಶ್ನೆಗೆ ಆ್ಯಕ್ಚುಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿರಲಿ, ಅನುಭವ ಇರುವಂಥ ಡಿಸ್ಟ್ರಿಬ್ಯೂಟರ್ ಆಗಲಿ, ಅಥವಾ ಒಬ್ಬ ಅನುಭವ ಇರುವಂಥ ಕಲಾವಿದರಾಗಲಿ, ಅವರು ಉತ್ತರಿಸಿದ್ರೆ ಭಾಳ ಉತ್ತಮ. ಏನಕ್ಕೆ ಅಂದರೆ ಅವ್ರಿಗೆ ಬಿಸ್ನೆಸ್ ಅನಲೈಸಿಸ್ ಭಾಳ ಚೆಂದಾಗಿ ಗೊತ್ತಿರುತ್ತೆ. ಆ್ಯಂಡ್ ಅವಾಗಿಂದ ನೋಡ್ಕೊಂಬಂದಿರ್ತಾರೆ ಹೆಂಗೆ ಥಿಯೇಟ್ರ್ ಇವಾಲ್ವ್ ಆಯಿತು, ಆ ಜರ್ನಿ ಹೆಂಗೆ ಇವಾಲ್ವ್ ಆಯಿತು, ಬಿಸ್ನೆಸ್ ಹೆಂಗೆ ಇವಾಲ್ವ್ ಆಗ್ಕೋತ ಹೋಯಿತು, ಎಷ್ಟು ಕೋಟಿಯಿಂದ ಎಷ್ಟು ಕೋಟಿಗೆ ಬಂತು ಬಿಸ್ನೆಸ್ಸು, ವರ್ಷದ ಟ್ರಾನ್ಸಾಕ್ಷನ್ಸ್ ಎಷ್ಟು ಆಗ್ತಿರುತ್ತೆ, ಅವ್ರು ಹೇಳಿದ್ರೆ ಬೆಟ್ರಾಗಿರುತ್ತೆ.
ಈಗ ನಾವು ಹೇಳಿದ್ರೆ ಏನಾಗ್ತಿರುತ್ತೆ, ನಮ್ಗೆ ಗೊತ್ತಿರೋದೇ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಮ್ಮ ಸಿನಿಮಾಗಳಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಮ ಸಿನಿಮಾಗಳಲ್ಲಿ ಥಿಯೇಟ್ರ್ ಸಮಸ್ಯೆ ಅನುಭವಿಸಿದಾಗ ನಾವೇನು ರಿಯಾಕ್ಟ್ ಮಾಡಿದ್ವಿ ಅಷ್ಟು ಗೊತ್ತಿರುತ್ತೆ. ಇಟ್ಸ್ ಬೆಟರ್ ದಟ್ ಅವ್ರು ಮಾತಾಡಲಿ ಇದ್ರ ಬಗ್ಗೆ, ನಾವು ಮಾತಾಡೋದು ಬೇಡ. ಓಕೆ, ಕಮಿಂಗ್ ಬ್ಯಾಕ್ ಟು ಯುವರ್ ಸಿನಿಮಾ. ನಿಮ್ಮ ಸಿನಿಮಾನ ಜನ ಯಾಕೆ ನೋಡಬೇಕು? ಯಾವ ಒಂದು ಅಂಶ ಇಷ್ಟು ಮಾಡಿರೋ ಸಿನಿಮಾಗಳಲ್ಲಿ ಇಲ್ಲದೇ ಇರೋಂತಹ ಯಾವ ಒಂದು ಅಂಶ ಈ ಸಿನಿಮಾದಲ್ಲಿದೆ? ಜನರು ಹೇಗೆ ಕನೆಕ್ಟ್ ಆಗ್ಬೋದು ಈ ಒಂದು ಮೂವಿನ? ಆಗಲೇ ಹೇಳ್ದಂಗೆ ಸಿನ್ಸ್ ಇಟ್ಸ್ ಜರ್ನಿ ಬೇಸ್ಡ್ ಸಿನಿಮಾ. ಆಮೇಲೆ ನಾವು ಸಿನಿಮಾದಾಗೆ ಒಬ್ಬ ಟೆಕ್ಕಿದು ಅವ ಒಬ್ಬ ಟೆಕ್ಕಿ ಇದ್ದಾನೆ, ಸಾಫ್ಟ್ವೇರ್ದಾಗ ಕೆಲಸ ಮಾಡೋ ಅಂತ ಅದಾನ ಅಂತ ತೋರಿಸಿದ್ರು ಕೂಡ ಕೆಲಸದ ಒತ್ತಡ ಅಥವಾ ಅವನ ಅದ್ರ ಬಿಟ್ಟು ಸೊಸೈಟಿಗೆ ಅಂತ ಬಂದಾಗ ನಮಗೆಲ್ಲರಿಗೂ ಒಂದೇ ಅಲ್ಲ, ಅದೇ ಸಮಾಜದಲ್ಲೇ ನಾವು ಬದುಕ್ತಾ ಇರ್ತೀವಿ. ನಮ್ಗಾಗೋ ಇಂಪ್ಯಾಕ್ಟ್ಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಜರ್ನಿ ಇದೆ. ಆ್ಯಂಡ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ. ಆ್ಯಂಡ್ ಐ ಟ್ರೈಡ್ ಮೈ ಬೆಸ್ಟ್. ಅದು ಬಿಟ್ಟರೆ ಟ್ರೈಲರ್ನಾಗ ಏನು ಕಾಣಿಸುತ್ತಲ್ಲ, ಸೊ ಇಟ್ಸ್ ಅ ಪ್ರಾಪರ್ ಇನ್ವಿಟೇಷನ್. ಸೊ ನಿಮ್ಗೆ ಟ್ರೈಲರ್ ಇಷ್ಟ ಆಗೈತೆ ಅಂದರೆ ಡೆಫಿನೆಟ್ಲಿ ಸಿನಿಮಾ ಇಷ್ಟ ಆಗೈತೆ. 31st ರಿಲೀಸ್ ಆಗ್ತಾ ಇರೋದು, ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಸಿನಿಮಾಯಿಂದ? ನಿಮ್ಮ ಒಂದು ಗ್ರಾಫು ಎಷ್ಟು ಮೇಲೆ ಹೋಗ್ಬೋದು ಅಂತ ನಿಮಗೆ ಅನಿಸ್ತು? ಅದು ಗೊತ್ತಿಲ್ಲ, ಬಿಕಾಸ್ ಪ್ರತಿ ಸಿನಿಮಾನೂ ಒಂದೇ ಯೋಚನೆಯಲ್ಲೇ ಮಾಡಿರ್ತೀವಲ್ಲ, ಇದು ಚಲೋ ಆಗುತ್ತೆ, ಇದು ಚಲೋ ಆಗುತ್ತೆ ಇದು ಅಂತ ಅಂದ್ಕೊಂಡ್ರೆ. ಬಟ್ ಎವ್ರಿ ಫಿಲಮ್ ವಿಲ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ರಿಯಲಿ ಗುಡ್. ಅನುಭವದಲ್ಲಾಗಲಿ, ಕಲಿಕೆಯಲ್ಲಾಗಲಿ, ಅಥವಾ ಇನ್ನೂ ಹೆಚ್ಚು ಜನರನ್ನು ತಲುಪೋದ್ರಲ್ಲಾಗಲಿ ಅದು ಹಾಗೆ ಆಕೈತಿ. ಒಂದು ಸ್ವಲ್ಪ ಮುಂದಕ್ಕೆ ಪುಷ್ ಮಾಡುತ್ತೆ, ಇನ್ನೊಂದು ಹೆಜ್ಜೆ ಮುಂದೆ ಟ್ರಾವೆಲ್ ಆಗಿರ್ತೀವಿ. ಎಷ್ಟರ ಮಟ್ಟಿಗೆ ಎಷ್ಟು ಹೆಜ್ಜೆಗಳನ್ನ ಇದು ನಮಗೆ ಮುಂದೆ ಕರ್ಕೊಂಡು ಹೋಗುತ್ತೆ, ಎಷ್ಟು ಮೆಟ್ಲುಗಳನ್ನ ಹತ್ಸುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ ನಾವು. ಓಕೆ, ಒಂದಿಷ್ಟು ಕ್ವೆಶನ್ಸ್ ಕೇಳ್ತೀನಿ, ಫನ್ ಕ್ವೆಶನ್ಸ್, ನೀವು ಅದಕ್ಕೆ ಆನ್ಸರ್ ಮಾಡಿದ್ರೆ ಆಯಿತು. ನೀವೇನಾದರೂ ಪಿಜ್ಜಾ ಟಾಪಿಂಗ್ ಆದರೆ ಯಾವ ಟಾಪಿಂಗ್ ಆಗ್ಬೇಕಂತ ಇಷ್ಟಪಡ್ತೀರಿ? ಯಾಕೆ ಅಂದರೆ ನಂಗೆ ಪಿಜ್ಜಾ ಬಗ್ಗೆ ಸ್ವಲ್ಪ ನಾಲೆಜ್ ಕಮ್ಮಿ. ನಾವು ತಿಂದು ಪಿಜ್ಜಾ ಟಾಪಿಂಗ್ಸ್ ಹಾಕ್ತೀವಲ್ಲ ನಾವು, ಇದು ಪೆರಿ ಹಾಕ್ತೀವಿ, ಮತ್ತೆ ಏನಂತಾರೆ ವೆಜಿಟೇಬಲ್ಸ್ ಹಾಕ್ತೀವಿ, ಆಮೇಲೆ ಸಾಸ್ ಹಾಕ್ತೀವಿ, ಆಮೇಲೆ ಟಾಪಿಂಗ್ಸ್ ಚೀಸ್ ಹಾಕ್ತೀವಿ. ಸೊ ನಾನು ಹೇಳ್ತೀನಿ, ನಾ ವೆಜ್ ಇದ್ದೀನಿ, ಹಂಗಾಗಿ ನಾನು ಬರೀ ವೆಜ್ಜೇ ಬರ್ಲಿಕ್ಕೆ. ಓಕೆ, ಚೀಸ್. ಯಾಕೆ ಹೇಳ್ರಿ? ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅದು ಕಾಮನ್ ಇರಬೇಕಲ್ಲ, ಅದಕ್ಕೆ ಎಲ್ರಿಗೂ ಬೇಕು ಅದು, ಅದಕ್ಕೆ ಚೀಸ್ ಬೇಕು ಅಂತ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ದು ಏನಾದರೂ ಫನ್ನಿ ಎಕ್ಸ್ಪ್ರೆಷನ್ ಕೊಡೋದಾದ್ರೆ ಒಂದು ಸೆಕೆಂಡ್ ಒಳಗೆ ಕೊಡಬೇಕು ಅಂತಂದ್ರೆ ಯಾವ್ದು ಕೊಡ್ತೀವಿ? ನಿಮ್ಮ ಫೇವ್ರೆಟ್ ಆ್ಯಕ್ಟರ್ದು ಫನ್ನಿ ಎಕ್ಸ್ಪ್ರೆಷನ್. ಫನ್ನಿನಾ? ಅದು ಮಾಡಕ್ ಬರಲ್ಲ, ಅವರು ಲೆಜೆಂಡ್ಸ್ ಅವರು. ಅದು ಏನೋ ಮಾಡ್ತಾರೆ, ಅದು ಹೆಂಗೋ ಮಾಡ್ತಾರೆ. ಇದು ಯಾವುದು? ಸಕೇಶ್. ಎಲ್ಲರೂ ಯೂಸ್ ಮಾಡ್ತಿದ್ವಿ. ಅದು ಏನಾರು ಅಂದ್ರೆ ಅದೊಂಥರ ಇದಾಗ್ಬಿಟ್ಟಿತ್ತು, ಅದು ವೈರಲ್. ಈಗ ಒಬ್ರಿಂದ ಒಬ್ರಿಗೆ ಬರುತ್ತೆ, ಅದಕ್ಕೆ ಏನಾರು ಎಲ್ರು ಯೂಸ್ ಮಾಡ್ತಾ ಇದ್ವಿ. ಯಾವ್ದಾದ್ರು ಆಕ್ಟಿವಿಟಿನ ಅದನ್ನ ಒಲಿಂಪಿಕ್ ಅಲ್ಲಿ ಆ ಗೇಮ್ ತಗೊಂಡ್ಬರ್ಬೇಕು ಅಂತಂದ್ರೆ, ನಿಮ್ ಫೇವ್ರೇಟ್ ಆಕ್ಟಿವಿಟಿ ಅದು ಒಲಿಂಪಿಕ್ ಗೇಮ್ ಅಲ್ಲಿ ತಗೊಂಡ್ಬರ್ಬೇಕಂದ್ರೆ ಅದು ಯಾವ ಆಕ್ಟಿವಿಟಿ ಇರ್ತದೆ? ಎನಿ ಗ್ರಾಮೀಣ ಕ್ರೀಡೆಗಳು. ಗ್ರಾಮೀಣ ಕ್ರೀಡೆಗಳು. ಓಕೆ, ಬಂದ್ರೆ ಖುಷಿ. ವಿಯರ್ಡೆಸ್ಟ್ ಥಿಂಗ್ ತಿಂದಿರೋದಂದ್ರೆ ನೀವು? ಏನು ಯಾವುದೋ ಒಂದು ಇತ್ತು, ನೆನಪಿಲ್ಲ ನಂಗೆ ಅದು. ವಿಯರ್ಡೆಸ್ಟ್ ಅದು ಆ್ಯಕ್ಚುಲಿ ತಿಂದಿರೋದಲ್ಲ, ಕುಡ್ದಿರೋದು. ಯಾವುದದು? ಒಂದು ಅದು ತಿಂದಿರೋದು ಐತಿ ಕರೆಕ್ಟು. ನಮ್ಮ ಫ್ರೆಂಡ್ ಒಬ್ರು ಯೂಟ್ಯೂಬರು, ಅವರು ಸ್ಪೆಷಲಾಗಿ ಏನಾದ್ರು ಮಾಡ್ತೀನಿ ಬನ್ನಿ ಬ್ರೋ ಅಂತ ಅಂದ್ಕೊಂಡು ಟೀ ತಂದ್ಬಿಟ್ಟು, ಇದು ಚಿಕನ್ ತಂದ್ಬಿಟ್ಟು, ಸರ್ ಟೀಯಲ್ಲಿ ಅದ್ಕೊಂಡು ತಿನ್ನಿರಿ ಅಂತ ಅಂದ್ಬಿಟ್ಟು ಹೇಳಿ ತಿನ್ಸಿದ್ರು. ಆ ಎಂಟೈರ್ ಶೋ ಅದೇ ಥರ ಏನೋ ಚಿತ್ರವಾಗಿ ತಿನ್ಸಿದ್ರು. ಕಾನ್ಷಿಯಸ್ ಆಗಿ ಇದು ಗೊತ್ತಿಲ್ದಂಗೆ ಕುಡ್ದಿರೋದು ಅಂತಂತಂದ್ರೆ ಎಣ್ಣೆ ಬಗ್ಗೆ ಮಾತಾಡ್ತಾಯಿಲ್ಲ. ಕುಡಿದ್ರೆ ಅಂದರೆ ನಮ್ಮ ಫ್ರೆಂಡ್ಗೆ ಟೀ ಮಾಡೋಕ್ಕೇನೋ ಹೇಳಿದ್ವಿ. ಟೀ ಮಾಡೋಣ, ಅದು
ಬರೋಬ್ಬರಿ ಬಂದಿಲ್ಲ, ಅದೇನೋ ಅಷ್ಟು ಫುಲ್ ಬಿಲ್ಡಪ್ ಕೊಟ್ಟು ಟೀ ಮಾಡಿದ್ದು, ಅದು ಬರೋಬ್ಬರಿ ಬಂದಿರಲಿಲ್ಲ. ಇನ್ಸ್ಟಂಟ್ ಕಾಫಿ ಮಾಡೋದು ಈಜೆಲ್ಲ ರಪ್ ರಪ್ ಅಂತ ಹಾಕಿ, ಸೊ ಟೀ ಮಾಡಿ ಆಮೇಲೆ ಕಾಫಿನೂ ಮಾಡಿ ಎರಡೂ ಸೇರಿಸ್ಕೊಟ್ಟಿದ್ದ. ಸೊ ಎರಡೂ ಬೇರೆ. ನಿಮ್ ಜೊತೆಗೆ ನೀವು ಆಮೇಲೆ ಆಗಿದ್ದ ಸೆನ್ಸು ಬೇರೆ ಒಳಗೆ. ಯಾವ ತರ ಅದು ಫುಲ್ ಇದು ಆಗ್ಬಿಟ್ಟಿತ್ತ? ಒಂದೇ ತರ, ಯಾವ ತರನೂ ಇಲ್ಲ, ಒಂದೇ ತರ. ವಾಮಿಟ್ ಎಲ್ಲ ಮಾಡ್ಕೊಂಡಿದ್ದೀರಾ? ಹೋಗು ಬಾ ಅಷ್ಟೇ. ಓಕೆ, ನಿಮ್ ಜೊತೆಗೆ ನೀವೇ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದುಂಟಾ? ಎವ್ರಿ ನೌ ಅಂಡ್ ದೆನ್ ನನಗೆ ಐ ಸ್ಪೆಂಡ್ ಟೈಮ್ ವಿತ್ ಮೈ ಸೆಲ್ಫ್. ನನಗೆ ನಾನೇ ಮಾತಾಡ್ಕೊಳ್ಳೋದು ಐತಿ. ಎಲ್ಲರೂ ಹೊರಗೆ ನಿಂತಿರ್ತಾರೆ ಅಂತಂದ್ರೆ ಒಂದಿಷ್ಟು ಜನಕ್ಕೆ ಅನುಭವಕ್ಕೂ ಬಂದಿರುತ್ತೆ. ಹಂಗೆ ಏನೋ ಯೋಚನೆ ಮಾಡ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ, ಹಂಗೆ. ಆಮೇಲೆ ಇವಾಗ ನಾವು ಮಾತಾಡತ್ತೀವಲ್ಲ ಇಂಟರ್ವ್ಯೂನಾಗೆ, ಚಾನ್ಸ್ ಸಿಗೋಕ್ಕೂ ಮೊದಲೇ ಅವಾಗ ಸುಮ್ಮನೆ ಒಬ್ಬನೇ ಕೂತ್ಕೊಂಡು ರೂಮಲ್ಲಿ ನಾನೊಂದು ಇಂಟರ್ವ್ಯೂ ಕೊಡ್ತಾ ಇರ್ತೀನಿ. ಒಂದು ಸಿನಿಮಾ ಆ್ಯಕ್ಟರ್ಗಳು ಕೊಡೋದು ನೋಡಿರ್ತೀವಲ್ಲ, ಮುಂದೊಂದು ದಿವ್ಸ ನಾವು ಹಿಂಗೆ ಕೊಡ್ತಾ ಇರ್ತೀವಿ ಅಂತ. ಆ್ಯಕ್ಚುಲಿ ಅದು ಹಿಂಗಾಗಿತ್ತು, ಥ್ಯಾಂಕ್ ಯು ಸೋ ಮಚ್ ಅಂತ ಹಿಂಗೆ ನಾವೇ ಅವಾರ್ಡ್ದು ಮೊನ್ನೆ ಫಿಲಮ್ ಇದು ಸೈಮಾಗ್ ಹೋಗಿದ್ನಲ್ಲ, ಅದು ಎಷ್ಟು ಸರಿ ನಾವು ಮನೆಗೆ ಪ್ರಾಕ್ಟೀಸ್ ಮಾಡಿರ್ತೀವೋ ಏನೋ ಅದನ್ನ. ಸೈಮಾ ಅನ್ನೋದೊಂದು ಗೊತ್ತಿರಲ್ಲ ಅಷ್ಟೇ, ಯಾವ ಅವಾರ್ಡ್ ಒಂದು ಗೊತ್ತಿರಲ್ಲ. ಅವಾರ್ಡ್ ತಗೊಂಡಾಗ ಹೆಂಗ್ ಮಾತಾಡ್ಬೇಕು ಅಂತ ಅದು ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗಿರೋದಾ? ಹಂಗ ಹೋಗ್ತಾರ ಅಂದ್ರೆ ಯೂಶುವಲಿ ಎಲ್ಲರೂ ಹಂಗೆ. ನನ್ಗೆ ಅಲ್ಲಲ್ಲ, ಅವಾರ್ಡ್ ಸ್ಟೇಜ್ ಮೇಲೆ ಮಾತಾಡೋದು ನಾನು ಅದ್ರ ಹಿಂದಿನ ದಿವಸದ ಹೇಳ್ತಿಲ್ಲ. ಈ ಅವಕಾಶ ಹುಡ್ಕೋ ಟೈಮ್ನಾಗೆ ನನ್ಗೊಂದು ದಿವಸ ಅವಾರ್ಡ್ ಬರುತ್ತೆ, ಅವಾರ್ಡ್ ಬಂದಾಗ ನಾ ಒಂದು ಇನ್ನಿಂಗ್ ಸ್ಪೀಚ್ ಕೊಡ್ತಾ ಇರ್ತೀನಿ ಅಂತ ಅನ್ಕೊಂಡ್ ಏನೇನೋ ಮಾತಾಡಿರ್ತೀವಿ. ಕಂದಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್. ಒಂದ್ ಹುಡುಗಿ ನಿಮ್ಗೆ ಪ್ರಪೋಸ್ ಮಾಡ್ತಾಳೆ, ಓಕೆನಾ, ಚೆನ್ನಾಗಿರ್ತಾಳೆ, ಆಮೇಲೆ ನೀವು ಅವ್ರದೆಲ್ಲ ಹಿನ್ನೆಲೆನೂ ಚೆನ್ನಾಗಿರುತ್ತೆ. ನಿಜ. ಸೊ ಹಿನ್ನೆಲೆನೂ ಚೆನ್ನಾಗಿರುತ್ತೆ. ಆ ಹುಡುಗಿ ಪ್ರಪೋಸ್ ಮಾಡ್ತಾಳೆ ಬಂದು, ನೆಕ್ಸ್ಟ್ ನಿಮ್ದು ರಿಯಾಕ್ಷನ್ ಹೆಂಗಿರುತ್ತೆ? ಇಲ್ಲಿದೆ ನೋಡಿ, ಎಷ್ಟು ಖುಷಿ ಇದೆ ನೋಡಿ. ಓ, ಹೇಳಿ ಅಂದಿದ್ದು, ಅದಕ್ಕೆ ಅಂದಿದ್ದು. ಓಕೆ, ಫೋನಲ್ಲಿ ಹೈಡ್ ಮಾಡಿರೋಂಥ ಆ್ಯಪ್ಸ್ ನಿಮ್ಮ ಫೋನಲ್ಲಿ? ನನ್ನ ಫೋನ್ನಾಗ ಆ್ಯಪ್ಸ್ಗಳೇ ಕಮ್ಮಿ. ನನ್ನ ಫೋನ್ನಾಗ ಇರೋದೆಲ್ಲ ಬರೀ ಬೇಸಿಕ್ ಆ್ಯಪ್ಸ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಬಿಟ್ಟರೆ SBI ಅಥವಾ ಇದ್ರದ್ದು ಕ್ರೆಡಿಟ್ ಕಾರ್ಡ್ದು ಕಟ್ಟೋದು ಒಂದು ಆ್ಯಪ್ ಬರುತ್ತೆ, ಕ್ರೆಡ್. ಅಷ್ಟು ಬಿಟ್ಟರೆ ಮುಗೀತು. ಬೇರೆ ಏನು ಆ್ಯಪ್ ಯೂಸ್ ಫೋನ್ ಸ್ಟೋರೇಜು ಕಮ್ಮಿ ಆಗ್ತದೆ ಬಿಡ್ರಿ ಹಂಗೆ. ನಿಮ್ಮ ಪರ್ಫೆಕ್ಟ್ ಲೇಸಿ ಡೇ ಹೆಂಗಿರ್ತದೆ? ಐ ಮೀನ್ ಲೇಸಿ ಡೇ ಅಂತಿದ್ರೆ ಅದು ನೀವು ಹೆಂಗೆ ಸ್ಪೆಂಡ್ ಮಾಡ್ತೀವಿ ಫುಲ್ ಲೇಸಿಯಾಗಿ? ನನಗೆ ಭಾಳ ತಲೆಗೆಟ್ಬಿಡುತ್ತೆ ಆ್ಯಕ್ಚುಲಿ ಲೇಸಿ ಡೇ ಇದ್ರೆ. ನನಗೆ ಏನಾರ ಕೆಲಸ ಮಾಡ್ತಿರ್ಬೇಕು. ಈಗ ಮುಂಜಾನೆಯಿಂದ ನಾನು ಬ್ಯುಸಿ ಇದ್ದೆ ಅಂತ ತಿಳ್ಕೊರಿ, ಹ್ಯಾಪಿಯೆಸ್ಟ್ ಡೇ ಅದು. ಈಗ ಟೈಮ್ ನೋಡ್ಕೊಳತ್ತಿದ್ನಲ್ಲ, ಟೈಮ್ ಹಿಂಗೆ ಇರ್ಬೇಕು ನಂಗೆ. ಅಂದರೆ ಪಟ ನೆಕ್ಸ್ಟ್ ಏನೇನೋ ಮಾಡ್ಕೋತ ಹೋಗು. ಖಾಲಿ ಇದ್ಯಪ್ಪ ಅಂತಂದ್ರೆ ಭಾಳ ತಲೆ ಕೆಡುತ್ತೆ. ಆ ಟೈಮ್ನಾಗ ಕುಂತ್ ಪಿಕ್ಚರ್ ನೋಡ್ತೀನಿ, ಇಲ್ಲಾಂದ್ರೆ ಯಾವ್ದಾದ್ರು ಕತೆ ಓದ್ತೀನಿ, ಇಲ್ಲಾಂದ್ರೆ ಒಂದು ಡಿಸ್ಕಷನ್ಗೆ ಹೋಗ್ತೀನಿ. ಅಲ್ಲಿ ಕೀಪ್ ಮೈ ಸೆಲ್ಫ್ ಬಿಸಿ. ಓಕೆ, ನಿಮ್ಮಲ್ಲಿ ಯಾವುದಾದ್ರೂ ಒಂದು ಯೂಸ್ಲೆಸ್ ಸ್ಕಿಲ್ ಇದ್ರೆ ಅದನ್ನ ನೀವು ಮಾಸ್ಟರೇ ಮಾಡಿಬಿಡ್ತಿದ್ರಿ ಅಂಥದ್ದಂದ್ರೆ ಯಾವುದಿದೆ? ಯಾವುದು ಆ ಥರದ್ದಿಲ್ಲ. ನಾವು ಆಗ್ಲೇನೂ ಇದೇ ಪ್ರಶ್ನೆ ಕೇಳಿದ್ರು. ಥರದ್ದು ನಮ್ಗೆ ಗೊತ್ತಿರೋ ಸ್ಕಿಲ್ಸ್ ಎಲ್ಲನೂ ನಾವು ಫುಲ್ ಹಿಂಡಿ ಬಳಕೆ ಮಾಡ್ಕೊಂಬಿಟ್ಟಿದ್ದೀವಿ. ಯಾವುದು ಆ ಥರದ್ದಿಲ್ಲ ಯೂಸ್ಲೆಸ್ ಸ್ಕಿಲ್ಸ್. ಎಷ್ಟು ಕೆಟ್ಟದಾಗಿ ನೀವು ಹಾಡ್ಬೋದು? ಲಾಸ್ಟ್ ಕ್ವೆಶ್ಚನ್. ಒಂದು ಹಾಡು ಎಷ್ಟು ಕೆಟ್ಟದಾಗಿ ನೀವು ಹೇಳ್ಬೋದು? ಎಲ್ಲಿ ಲೆವೆಲ್ ತನಕ? ನಾವು ಚೆನ್ನಾಗಿ ಹಾಡೋದೆಲ್ಲ ಕೇಳ್ತೀವಿ, ಕೆಟ್ಟದಾಗಿ ಹಾಡಬೇಕು ಅಂತಂದ್ರೆ ಎಷ್ಟು ಕೆಟ್ಟದಾಗಿ ಹೇಳ್ತೀರಿ ನೀವು? ಎಷ್ಟು ಕೆಟ್ಟದಾಗಿ ಅಂದರೆ ಪ್ರಾಬ್ಲಿ ಆ ಪ್ರಶ್ನೆ ನೀವು ಕೇಳೋಕ್ಕೆ ಹೋಗಲ್ಲ ನೆಕ್ಸ್ಟ್ ಟೈಮ್. ಅಷ್ಟು ಕೆಟ್ಟದಾಗಿ ಆಡ್ಬೋದು. ಓಕೆ, ಅದನ್ನು ಆಮೇಲೆ ಟ್ರೈ ಮಾಡ್ತೀನಿ. ಇವರು ಚಾ ಕುಡ್ಕೊತಾ ಕೂತಾಗ ಹಾಡ್ತೀನಿ, ನಿಮಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ನೀವು ಚಾ ಕುಡಿದು ಬಿಡ್ರಿ, ನೆಕ್ಸ್ಟ್ ಟೈಮ್ ಹಾಡು ಕೇಳಿ ಚಾ ಕುಡಿದು ಬಿಡ್ರಿ, ನೋಡೋಣ ನೀವು. ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡ್ತೀರಾ. ನಿಮ್ಮ ಪಾಪ ಬ್ಯುಸಿಯಲ್ಲಿ ನಾನು ಕೂರಿಸ್ಕೊಂಡು ಜಾಸ್ತಿ ಟೈಮ್ ತಗೊಂಡೆ. ಐ ಆಮ್ ಸಾರಿ ಫಾರ್ ದಟ್. ಥ್ಯಾಂಕ್ ಯು. ನಿಮಗೆ ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನೀವೆಲ್ಲ ತಲುಪಿಸೋದು ಇನ್ನು ಹೆಂಗೆ ತಲುಪಕ್ಕಾಗತ್ತೆ ಜನಕ್ಕೆ? ನಾವು ಬಿಸಿ ಇಲ್ಲ, ನೀವು ಬಿಡು ಮಾಡ್ಕೊಂಬಂದು ನಮ್ಮ ಜೊತೆಗೆ ಕೂತು ಮಾತಾಡಿ. ದೊಡ್ಡ ಮಾತು, ನಿಜವಾಗ್ಲೂ ದೊಡ್ಡ ಮಾತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂವಿ ತುಂಬ ಸಕ್ಸಸ್ ಆಗಲಿ, ಒಳ್ಳೆ ಸಕ್ಸಸ್ ಸಿಗಲಿ ನಿಮಗೆ ಈ ಮೂವಿಯಿಂದ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. ಸೊ ನಮ್ಮ ವೀಕ್ಷಕರಿಗೂ ನೀವು ಹೇಳ್ಬಿಡಿ. ಇದ 31ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತೈತಿ. ನೋಡಿದವರು ಏನಂತಾರೆ ಸಿನಿಮಾದ ಹಾಡು ಮತ್ತು ಟ್ರೈಲರ್ನ ನಿಮ್ಮ ಜೊತೆಗೆ ಹಂಚ್ಕೊಂಡಿವಿ. ಆ್ಯಂಡ್
ಇಷ್ಟೊತ್ತು ಇವರೊಟ್ಟಿಗೆ ಮಾತಾಡಿದ್ರಲ್ಲೂ ಕೂಡ ನನ್ನ ಸಿನಿಮಾದ ಬಗ್ಗೆ ಮತ್ತು ಪಾತ್ರದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿರಿ. ಥ್ಯಾಂಕ್ ಯು. ಸಿ ಯು ಆನ್ 31st Jan. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ವೀಕ್ಷಕರೇ, ಇದಾಗಿತ್ತು ನವೀನ್ ಶಂಕರ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.